Hello everyone, welcome to statistics class. If you have not subscribed yet to my channel, please subscribe, press bell icon and press all button so that you can get instant notifications of more videos. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಧಾರವಾಡ ಜಿಲ್ಲೆಯ ಸೆಕೆಂಡ್ ಇಯರ್ PUCಯ ಪ್ರಿಪರೇಟರಿ ಎಕ್ಸಾಮಿನ ಸ್ಟ್ಯಾಟಿಸ್ಟಿಕ್ಸ್ ಕ್ವೆಶ್ಚನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಯಾರು ಈ ಎಕ್ಸಾಮ್ ಅನ್ನು ಬರ್ದಿದ್ದೀರೋ ಅವರು ಈ ವಿಡಿಯೋನ ನೋಡಿಕೊಂಡು ನೀವು ಕರೆಕ್ಟಾಗಿ ಆನ್ಸರ್ ಬರ್ದಿದ್ದೀರೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ. ಸಪೋಸ್ ನೀವು ಯಾರಾದರೂ ಈ ಎಕ್ಸಾಮ್ನ ಬರೀದೇ ಇದ್ರೆ ಅಥವಾ ಧಾರವಾಡ ಡಿಸ್ಟ್ರಿಕ್ಟ್ ಅನ್ನ ಬಿಟ್ಟು ಬೇರೆ ಯಾವುದಾದ್ರೂ ಡಿಸ್ಟ್ರಿಕ್ಟಿನ ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡ್ತಾ ಇದ್ರೆ ನೀವು ಮೊದಲಿಗೆ ಕ್ವೆಶ್ಚನ್ ಪೇಪರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ನಿಮ್ಮಷ್ಟಕ್ಕೆ ನೀವೇ ಮನೆಯಲ್ಲಿ ಮಾಕ್ ಟೆಸ್ಟ್ ಕೊಟ್ಕೊಳ್ಬಹುದು. ಅಂದ್ರೆ ಒಂದು ಅಣಕು ಪರೀಕ್ಷೆ ಅಂತ ಏನು ಹೇಳ್ತೀವಿ, ಅಂದ್ರೆ ನೀವೇ ಕ್ವೆಶ್ಚನ್ ಪೇಪರ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ನಿಂದ 3 ತಾಸು ಒಂದ್ ಕಡೆ ಪ್ರಶಾಂತವಾಗಿ ಕೂತ್ಕೊಂಡು ಎಕ್ಸಾಮ್ ಅನ್ನ ಮೊದಲಿಗೆ ಬರೀರಿ. ಆಮೇಲೆ ಈ ವಿಡಿಯೋನ ನೋಡಿ ಒಂದೊಂದೇ ಕ್ವೆಶ್ಚನ್ಗೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದೀರೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ತಾ ಹೋಗಿ. ಅಂದ್ರೆ ನಿಮ್ಗದೊಂದು ಒಳ್ಳೆ ರೀತಿಯಾದಂಥ ಪ್ರಾಕ್ಟೀಸ್ ಕೂಡ ಆಗಬಹುದು ಅನ್ನೋದು ನನ್ನ ನಂಬಿಕೆ. ಎಸ್, ಮುಂದುವರಿಯೋಣ. ಸೆಕೆಂಡ್ ಇಯರ್ PUC 2023 ಪ್ರಿಪರೇಟರಿ ಎಕ್ಸಾಮಿನ ಕ್ವೆಶ್ಚನ್ ಪೇಪರ್ ಧಾರವಾಡ ಡಿಸ್ಟ್ರಿಕ್ಟ್ ಇಂದು ಇದಾಗಿದೆ. ಯಾವಾಗ ನಡೆದಿತ್ತು ಈ ಎಕ್ಸಾಮು? 20ನೇ ತಾರೀಕು ಇದೇ ತಿಂಗಳು ಈ ಎಕ್ಸಾಮ್ ನಡೆದಿರುವಂತದ್ದು. ನೋಡೋಣ, ಕ್ವೆಶ್ಚನ್ 1 by 1 ನೋಡ್ತಾ ಆನ್ಸರ್ ಏನ್ ಬರಿಬೇಕಾಗಿತ್ತು ಅಂತ ನೋಡ್ತಾ ಹೋಗೋಣ. ನೀವು ಕರೆಕ್ಟಾಗಿ ಬರ್ದಿದ್ದೀರೋ ಇಲ್ಲೋ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ. Neonatal baby means baby is aged less than 28 days, less than 365 days, less than 30 days ಮತ್ತೆ less than 60 days ಅಂತ ಕೊಟ್ಟಿದ್ರು. ಇದಕ್ಕೆ ಕರೆಕ್ಟ್ ಆಗಿರುವಂತ ಆನ್ಸರ್ ಎ, ದಟ್ ಈಸ್ ಲೆಸ್ ದನ್ 28 ಡೇಸ್ ಅಂತ ಹೇಳಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಸೆಕೆಂಡ್ ಕ್ವೆಶ್ಚನ್. ವಿಚ್ ಇಂಡೆಕ್ಸ್ ನಂಬರ್ ಈಸ್ ಐಡಿಯಲ್ ಅಂತ ಕೊಟ್ಟಿದ್ದಾರೆ. ಲಾಸ್ಪಿಯರ್ಸ್, ಪಾಸ್ಚೇಸ್, ಮಾರ್ಷಲ್ ಎಡ್ಜ್ವರ್ತ್ ಮತ್ತೆ ಫಿಶರ್ಸ್ ಕೊಟ್ಟಿದ್ದಾರೆ. ಫಿಶರ್ಸ್ ಇಂಡೆಕ್ಸ್ ನಂಬರ್ ಈಸ್ ದ ಐಡಿಯಲ್ ಇಂಡೆಕ್ಸ್ ನಂಬರ್. ಸೊ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 3. ಮೀನ್ ಆಫ್ ಬರ್ನೂಲಿ ಡಿಸ್ಟ್ರಿಬ್ಯೂಷನ್ ಈಸ್ PI, P, NP ಮತ್ತೆ ಲ್ಯಾಂಬ್ಡಾ ಅಂತ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ ಮೀನ್ ಆಫ್ ಬರ್ನೂಲಿ ಡಿಸ್ಟ್ರಿಬ್ಯೂಷನ್ ಏನಂದ್ರೆ P ಅಂತ ಅರ್ಥ. ಅದೇ ವೇರಿಯನ್ಸ್ ಕೊಟ್ಟಿದ್ರೆ PQ ಅಂತ ಆಗ್ತಾ ಇತ್ತು. ಇಲ್ಲಿ ಮೀನ್ ಕೇಳಿದ್ದಾರೆ ಬರ್ನೂಲಿ ಡಿಸ್ಟ್ರಿಬ್ಯೂಷನ್. ಸೊ P is correct answer. Option B is correct answer here. Next, question number 4. The probability that rejecting H0 when it is not true ಅಂತ ಕೇಳಿ ಅದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೈಜ್ ಆಫ್ ದ ಟೆಸ್ಟ್, ಪವರ್ ಆಫ್ ದ ಟೆಸ್ಟ್, ಟೈಪ್ 1 ಎರರ್ ಮತ್ತೆ ಟೈಪ್ 2 ಎರರ್. ನೋಡಿ, ರಿಜೆಕ್ಟಿಂಗ್ H0 ಅಂತೆ. ನಾವು H0 ಅನ್ನು ರಿಜೆಕ್ಟ್ ಮಾಡ್ತಾ ಇದ್ದೀವಿ ಯಾವಾಗ? ವೆನ್ ಇಟ್ ಇಸ್ ನಾಟ್ ಟ್ರೂ. ಇದೇನಾದ್ರೂ ಎರರಾ? ಅಲ್ಲ. ನೋಡ್ರಿ, ಯಾವಾಗ H0 ನಾಟ್ ಟ್ರೂ ಇದೆಯೋ ಅವಾಗ ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಿ. ಇದು ಒಂದು ರೀತಿ ಒಳ್ಳೇದೇ, ಅಂದ್ರೆ ಇದು ಯಾವುದು ಎರರ್ ಬರಲ್ಲ. ಸೊ ಟೈಪ್ 1 ಎರರು ಇದಲ್ಲ ಮತ್ತೆ ಟೈಪ್ 2 ಎರರು ಕೂಡ ಇದಲ್ಲ. ಮತ್ತೆ ಸೈಜ್ ಆಫ್ ದ ಟೆಸ್ಟ್ ಅಂದ್ರೆ ಏನು? ಪ್ರೊಬ್ಯಾಬಿಲಿಟಿ ಆಫ್ ಟೈಪ್ 1 ಎರರ್ ಅಲ್ವಾ? ಸೊ ಅದು ಕೂಡ ಬರಲ್ಲ. ನೆಕ್ಸ್ಟ್ ಉಳಿದಿರೋದು ಯಾವುದು? ಪವರ್ ಆಫ್ ದ ಟೆಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 4th ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್, 5ನೇ ಕ್ವೆಶ್ಚನ್ ನೋಡಿ. ಇನ್ 2-person ಗೇಮ್ ದ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಆರ್. ತುಂಬಾನೇ ಈಸಿ ಕ್ವೆಶ್ಚನ್ ಕೇಳಿದ್ದಾರೆ. ಕ್ವೆಶ್ಚನ್ ಅಲ್ಲೇ ಉತ್ತರ ಕೂಡ ಇದೆ. 2-person ಗೇಮ್ ಅಂತೆ, 2 ಪರ್ಸನ್ ಇರುವಂತ ಗೇಮು. ಅದರಲ್ಲಿ ಎಷ್ಟು ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಅಂದ್ರೆ 2 ಇರ್ತಾರೆ. ಸೊ ಆನ್ಸರ್ 2. ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ಇದು ಚೂಸ್ ದ ಕರೆಕ್ಟ್ ಆನ್ಸರ್ ಆರ್ ಚಾಯ್ಸ್ ದ ಕರೆಕ್ಟ್ ಆನ್ಸರ್ ಅಂತ ಏನಿರ್ತದೋ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಆ ಬೇಸ್ ಮೇಲೆ. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್ ಇರುತ್ತಲ್ಲ, ಅದು ನಿಮ್ಗೆ ನೆಕ್ಸ್ಟ್ ಬರುವಂತದ್ದು. ಸೊ ಮ್ಯಾಚ್ ದ ಫಾಲೋಯಿಂಗ್ ಏನ್ ಕೊಟ್ಟಿದ್ದಾರೆ ನೋಡೋಣ. ASFR, ಆಮೇಲೆ ಇದೊಂದು ಕಂಡೀಷನ್ ಕೊಟ್ಟಿದ್ದಾರೆ. P01 ಮಲ್ಟಿಪ್ಲೈಡ್ ಬೈ P12 ಮಲ್ಟಿಪ್ಲೈಡ್ ಬೈ P20 ಈಕ್ವಲ್ ಟು 1 ಮತ್ತೆ ABN H1 μ ಲೆಸ್ ದೆನ್ 5 ಮತ್ತೆ C1 ಈ ರೀತಿ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ, C1 ಅಂದ್ರೆ ಹೋಲ್ಡಿಂಗ್ ಕಾಸ್ಟ್. ಇದು ಆಲ್ರೆಡಿ ಮ್ಯಾಚ್ ಡೇ ಕೊಟ್ಬಿಟ್ಟಿದ್ದಾರೆ. ಮ್ಯಾಚ್ ದ ಫಾಲೋಯಿಂಗ್ ಅಂತ ಹೇಳಿದ್ರು ಕೂಡ ಇಲ್ಲಿ ಒಂದರ ಆನ್ಸರ್ ನ ಮ್ಯಾಚ್ ಮಾಡೇ ಕೊಟ್ಟಿದ್ದಾರೆ. ಇನ್ನು ಉಳಿದದ್ದು 4 ಆನ್ಸರ್ ಮಾತ್ರ ನಾವು ಆನ್ಸರ್ ಮಾಡಬೇಕಾಗಿರುವಂತದ್ದು. ಸೊ ASFR ಅಂದ್ರೆ ಏನು? ಏಜ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್. ಇದು ಮೇಜರ್ ಆಫ್ ಫರ್ಟಿಲಿಟಿ ಅಲ್ವಾ? ಸೊ ಮೊದಲೇದಕ್ಕೆ ಯಾವ್ದು ಬರ್ತದೆ? ಬಿ ಬರ್ತದೆ. ಸೊ ಈ ರೀತಿ ನೀವು ಮಾರ್ಕ್ ಮಾಡಬೇಡಿ ಎಕ್ಸಾಮ್ ನಲ್ಲಿ. ಯಾವ ರೀತಿ ಬರೀರಿ ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡು ಎಲ್ಲವನ್ನ ಬರೀರಿ ಫಸ್ಟ್ಗೆ,
ಆಮೇಲೆ ASFR ಗೆ ಮ್ಯಾಚ್ ಮಾಡಿ ಫಸ್ಟಿಗೆ ಮೇಜರ್ ಆಫ್ ಫರ್ಟಿಲಿಟಿ ಆ ರೀತಿ ಬರೆಯೋದು ಒಳ್ಳೇದು. ನಾನಿಲ್ಲಿ ನಿಮ್ಗೆ ಸುಮ್ಮನೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಏನಿದೆ ಅಂತ. P10 ಮಲ್ಟಿಪ್ಲೈಡ್ ಬೈ P12 ಮಲ್ಟಿಪ್ಲೈಡ್ ಬೈ P20 ಇಸ್ ಈಕ್ವಲ್ ಟು 1. ಇದು ನಮಗೆ ಗೊತ್ತಿದೆ, ಕಂಡೀಷನ್ ಫಾರ್ ಸರ್ಕ್ಯುಲರ್ ಟೆಸ್ಟ್ ಅಂತ ಹೇಳಿ. ಸೊ ಸೆಕೆಂಡ್ ಒನ್ಗೆ ಎ ಆಪ್ಷನ್. A, B ಅಂಡ್ N ಇವು ಪ್ಯಾರಾಮೀಟರ್ ಆಫ್ ಹೈಪರ್ಜೋಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಅಲ್ವಾ. ಸೊ ಇಲ್ಲಿ ಡಿ ಮ್ಯಾಚ್ ಮಾಡ್ಬೇಕು ಇದನ್ನ. ಮತ್ತೆ H1 μ ಲೆಸ್ ದೆನ್ 5 ಅಂದ್ರೆ ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಕೊಟ್ಟಿದ್ದಾರೆ. ಲೆಸ್ ದೆನ್ ಫಾರ್ಮ್ಯಾಟ್ ಇರೋಕ್ಕೋಸ್ಕರ ಇದು ಲೆಫ್ಟ್ ಟೇಲ್ಡ್ ಟೆಸ್ಟ್ ಆಗುತ್ತೆ. ಸೊ ಸಿ ಇಸ್ ದ ಪ್ರಾಪರ್ ಆನ್ಸರ್. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಫಸ್ಟಿಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಎಲ್ಲವನ್ನ ಏನು ಆಪ್ಷನ್ ಕೊಟ್ಟಿದಾರೋ ಅದನ್ನ ಬರ್ಕೊಳ್ಳಿ. ಅದಾದ್ಮೇಲೆ ಒಂದೊಂದಾಗಿ ಮ್ಯಾಚ್ ಮಾಡಿ ಈ ರೈಟ್ ಹ್ಯಾಂಡ್ ಸೈಡ್ ಆನ್ಸರ್ ಬರೀತಾ ಹೋಗಿ. ಅದು ಒಳ್ಳೆ ರೀತಿ ಬರೆಯೋದು ನೀವು ಎಕ್ಸಾಮ್ ನಲ್ಲಿ. ಈ ರೀತಿ ಮಾರ್ಕಿಂಗ್ ಗಳನ್ನ ಮಾಡಬೇಡಿ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ನೋಡೋಣ. ಡ್ಯಾಶ್ ಇಂಡೆಕ್ಸ್ ನಂಬರ್ ಈಸ್ ಅರಿಥಮೆಟಿಕ್ ಮೀನ್ ಆಫ್ ಲಾಸ್ಟ್ ಇಯರ್ ಅಂಡ್ ಪಾಸ್ಟ್ ಚೇಸ್ ಇಂಡೆಕ್ಸ್ ನಂಬರ್. ಇಲ್ಲೊಂದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದಾರೆ ಕ್ವೆಶ್ಚನ್ ಪೇಪರ್ ನಲ್ಲಿ. ಬಟ್ ಇದು ಲಾಸ್ಟ್ ಇಯರ್ಸ್ ಅಂಡ್ ಪಾಸ್ಟ್ ಚೇಸ್ ಇಂಡೆಕ್ಸ್ ನಂಬರ್ದು ಅರಿಥಮೆಟಿಕ್ ಮೀನ್ ಅಂತ ತಗೊಂಡ್ರೆ ಯಾವ ಇಂಡೆಕ್ಸ್ ನಂಬರ್ ಬರ್ತದೆ ಅಂತ ಹೇಳಿ ನಮಗೆ ಗೊತ್ತಿದೆ. ಹಾಫ್ ಆಫ್ P01 ಲಾಸ್ಟ್ ಇಯರ್ ಪ್ಲಸ್ P01 ಪಾಸ್ಟ್ ಚೇ ಮಾಡಿದ್ರೆ ಅದು ಡಾರ್ಬಿಶ್ ಬೌಲಿ ಅಂತ ಹೇಳಿ ನಮಗೆ ಗೊತ್ತಿದೆ. ಸೊ ಇಲ್ಲಿ ಏನ್ ಬರಿಬೇಕು, ಡಾರ್ಬಿಶ್ ಬೌಲಿ ಅಂತ ಬರೆದ್ರೆ ಕರೆಕ್ಟ್ ಆನ್ಸರ್. ಡಾರ್ಬಿಶ್ ಬೌಲೀಸ್ ಇಂಡೆಕ್ಸ್ ನಂಬರ್ ಈಸ್ ಅರಿಥಮೆಟಿಕ್ ಮೀನ್ ಆಫ್ ಲಾಸ್ಟ್ ಇಯರ್ ಅಂಡ್ ಪಾಸ್ಟ್ ಚೇಸ್ ಇಂಡೆಕ್ಸ್ ನಂಬರ್. ಸೊ ನೆಕ್ಸ್ಟ್ ಒನ್. ನೆಕ್ಸ್ಟ್ ಕ್ವೆಶನ್ ನೋಡಿ, 8th ಕ್ವೆಶನ್. ವೇರಿಯನ್ಸ್ ಆಫ್ ಕೈ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಈಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಕೇಳಿದ್ದೇನು, ಕೈ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಇನ ವೇರಿಯನ್ಸ್ ಕೇಳಿದ್ದಾರೆ. ಸೊ ನಮಗೆ ಮೀನ್ ಆಫ್ ಕೈ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಎನ್ ಅಂತ ಗೊತ್ತಿದೆ. ಅದೇ ವೇರಿಯನ್ಸ್ ಆದ್ರೆ 2n ಅಂತ ಅರ್ಥ. ಸೊ ಇಲ್ಲಿ ಕೇಳಿರೋದು ವೇರಿಯನ್ಸ್ ಇರೋಕ್ಕೋಸ್ಕರ 2n ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 9ನೇ ಕ್ವೆಶನ್. ಫಾರ್ ಪೇರ್ಡ್ ಟಿ ಟೆಸ್ಟ್ ಡಿಗ್ರೀಸ್ ಆಫ್ ಫ್ರೀಡಮ್ ಈಸ್. ಸೊ ಪೇರ್ ಟಿ ಟೆಸ್ಟ್ ಅಂದ್ರೆ ಯಾವುದು? ಸೊ ಪೇರ್ ಟಿ ಟೆಸ್ಟ್ ಅಂದ್ರೆ ಯಾವುದು? ಡಿ ಬಾರ್ ಡಿವೈಡೆಡ್ ಬೈ ಎಸ್ ಡಿ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ n - 1 ಈ ರೀತಿ ಫಾರ್ಮುಲಾ ಬರ್ತದಲ್ಲ. ಅಂದ್ರೆ ಡಿಪೆಂಡೆಂಟ್ ವೇರಿಯೇಬಲ್ಸ್ ಟಿ ಟೆಸ್ಟ್ ಏನ್ ಮಾಡ್ತಿರೋ ಇಕ್ವಾಲಿಟಿ ಆಫ್ ಮೀನ್ಗೆ, ಅದೇ ಪೇರ್ಡ್ ಟಿ ಟೆಸ್ಟ್. ಅದರಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್ ಏನಿದೆ ಹೇಳಿ, n - 1 ಅಂತ ಹೇಳಿ. ಅದು ಇದಕ್ಕೆ ಆನ್ಸರ್. ನೆಕ್ಸ್ಟ್ 10th ಒನ್. An item having one or more defects is called as. ಇದು ಯಾವ ಕ್ವೆಶನ್, ಯಾವ ಚಾಪ್ಟರ್ ಮೇಲೆ ಕ್ವೆಶನ್ ಇದು? SQC ಮೇಲಿಂದು ಅಲ್ವಾ. ಸೊ ಇದೇನ್ ಕೊಟ್ಟಿದ್ದಾರೆ, ಐಟಮ್ ಹ್ಯಾವಿಂಗ್ ಒನ್ ಆರ್ ಮೋರ್ ಡಿಫೆಕ್ಟ್ಸ್ ಈಸ್ ಕಾಲ್ಡ್ ಆಸ್. ಅದು ಡಿಫೆಕ್ಟಿವ್ ಐಟಮ್ ಅಂತ ಇರೋದು. ಅದಕ್ಕೋಸ್ಕರ ಇಲ್ಲಿ ಡಿಫೆಕ್ಟಿವ್ ಐಟಮ್ ಇದು ಬರಿಬೇಕಾಗಿರುವಂತ ಉತ್ತರ. ನೆಕ್ಸ್ಟ್, ಗ್ರಾಫಿಕಲ್ ಸೊಲ್ಯೂಷನ್ ಟು LPP ಲೈಸ್ ಇನ್ ದ ಡ್ಯಾಶ್ ಕ್ವಾಡ್ರಂಟ್ ಅಂತ ಹೇಳಿದ್ದಾರೆ. ನಮಗೆ ಗೊತ್ತಿದೆ LPP ನಲ್ಲಿ x, y ಗ್ರೇಟರ್ ಆರ್ ಈಕ್ವಲ್ ಟು 0 ಅಂತ ಇರ್ತದೆ ನೋಡಿ. ಅಂದ್ರೆ x ಮತ್ತೆ y ಎರಡು ಪಾಸಿಟಿವ್ ನಂಬರ್ಸ್ ಅಂತ ಹೇಳಿ. ಇದು ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್ ಮತ್ತೆ ಫೋರ್ತ್ ಕ್ವಾಡ್ರೆಂಟ್ ಈ ರೀತಿ ಇರುತ್ತೆ. ಅದರಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಮಾತ್ರ x ಮತ್ತು y ಗಳು ಪಾಸಿಟಿವ್ ಆಗಿರ್ತವೆ. ಇನ್ನು ಉಳಿದ್ರಲ್ಲಿ ಯಾವ್ದಾದ್ರು ಒಂದು ಅಥವಾ ಉಳಿದದ್ದು ಎರಡೂ ಕೂಡ ನೆಗೆಟಿವ್ ಆಗಿರುವಂತ ಚಾನ್ಸಸ್ ಇರುತ್ತೆ. ಚಾನ್ಸಸ್ ಅನ್ನೋಕ್ಕಿಂತ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಕ್ವಾಡ್ರೆಂಟ್ 1 ಅಲ್ಲಿ ಮಾತ್ರ ಅವು ಎರಡೂ ಪಾಸಿಟಿವ್ ಆಗಿರ್ತವೆ. ಅಂದ್ರೆ LPP ನಲ್ಲಿ ಈ x, y ಗ್ರೇಟರ್ ಆರ್ ಈಕ್ವಲ್ ಟು 0 ಇರೋಕ್ಕೋಸ್ಕರ ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಅಂತ ಆನ್ಸರ್ ಬರೀಬೇಕಾಗತ್ತೆ. ಸೊ ಫಸ್ಟ್ ಕ್ವಾಡ್ರೆಂಟ್ ಅಂತ ಈ ರೀತಿ ಆದ್ರೂ ಬರೀರಿ, ಅಥವಾ ಈ ರೀತಿ ಫಸ್ಟ್ ಅಂತಾನು ನೀವು ಬರಿಬಹುದು. ಸೊ 1 ಮಾರ್ಕ್ ಕ್ವೆಶನ್ ಆನ್ಸರ್ಸ್ ಮತ್ತೆ 2 ಮಾರ್ಕ್ ಕ್ವೆಶನ್ ಆನ್ಸರ್ಸ್ ಎಲ್ಲ ಇದಾವೆ. ಇವನ್ನ ಆನ್ಸರ್ ಮಾಡೋದು ಯಾವ ರೀತಿ ಅಂತ ಹೇಳಿ ನೋಡೋಣ. ಈಗ 1 ಮಾರ್ಕ್ ಕ್ವೆಶನ್ ಆನ್ಸರ್ಸ್ ನೋಡೋಣ. 5 ಕ್ವೆಶನ್ಸ್ ಗಳಿರ್ತವೆ, ಪ್ರತಿಯೊಂದು 1 ಮಾರ್ಕ್ಸ್ ಇಂದು. ಸೊ ಟೋಟಲ್ 5 ಮಾರ್ಕ್ಸ್ ನಿಮ್ಗೆ ಸಿಗುವಂತದ್ದು. ಗಮನ ಕೊಟ್ಟು ಕೇಳಿ. ಆಲ್ ಆರ್ ಕಂಪಲ್ಸರಿ ಕ್ವೆಶನ್ಸ್, ನೋ ಆಪ್ಷನ್ಸ್ ಇನ್ ದಿಸ್. ಸೊ ಯಾರು ನೀವು ಹೈಯರ್ ಆಸ್ಪಿರೆಂಟ್ ಸ್ಟೂಡೆಂಟ್ಸ್ ಇರ್ತಿರೋ, 100 ಮಾರ್ಕ್ಸ್ಗೆ ಯಾರು ಟಾರ್ಗೆಟ್ ಮಾಡ್ತಾ ಇರ್ತಿರೋ, ಐ ಮೀನ್ ಟೋಟಲ್ 100 on 100 ಮಾರ್ಕ್ಸ್ ತೆಗಿಬೇಕು ಅಂತ ಯಾರು ಟ್ರೈ ಮಾಡ್ತಾ ಇರ್ತಿರೋ, ಅವ್ರು ಮಾತ್ರ ಈ 5 ಪ್ರಶ್ನೆಗಳನ್ನ ಬರೆಯುವಾಗ ತುಂಬಾ ಗಮನ ಕೊಟ್ಟು ಬರಿಬೇಕು. ಯಾವುದೇ ತಪ್ಪ ಆಗದೆ ಇರೋ ರೀತಿನಲ್ಲಿ ನೋಡ್ಕೊಳ್ಳಿ. ಒಂದೇ ಒಂದು ತಪ್ಪಾದ್ರೂ ಕೂಡ 100ಕ್ಕೆ 100 ಸಿಗ್ಲಿಕ್ಕಿಲ್ಲ. ಓಕೆ, ಎನಿವೇಸ್ ಕ್ವೆಶನ್ಸ್ ಏನಿದಾವೆ ನೋಡೋಣ. ಅದರಲ್ಲಿ ಫಸ್ಟ್ ಕ್ವೆಶನ್, ಡಿಫೈನ್ ಫೆಕಂಡಿಟಿ ಅಂತ ಕೇಳಿದ್ದಾರೆ. ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಇರುವಂತ ಕ್ವೆಶನ್, ಬಹಳ ಸಿಂಪಲ್ ಆಗಿರೋ ಕ್ವೆಶನ್ ಕೇಳಿದ್ದಾರೆ.
the capacity of women to bear children is called as fecundity. Next question. Why geometric mean is considered as the best average in the construction of index numbers? ಸ್ವಲ್ಪ ಟ್ರಿಕಿಯಾಗಿ ಕೇಳಿದ್ದಾರೆ, ಯಾಕೆ ವೈ ಅಂತ ಹೇಳಿ ಕೇಳಿದ್ದಾರೆ. ಸೊ ಆನ್ಸರ್ ಏನು ಅಂತಂದ್ರೆ, ಬಿಕಾಸ್ ಜಾಮೆಟ್ರಿಕ್ ಮೀನ್ ಈಸ್ ಬೆಸ್ಟ್ ಆವರೇಜ್ ಫಾರ್ ಆವರೇಜಿಂಗ್ ರೇಷಿಯೋಸ್ ಅಂಡ್ ರಿಲೇಟಿವ್ ಚೇಂಜಸ್. ನೋಡಿ, ಇಂಡೆಕ್ಸ್ ನಂಬರ್ ಅಂದ್ರೆ ರೇಷಿಯೋಸ್ ದಲ್ಲಿ ಇರುತ್ತೆ, ಪ್ಲಸ್ ರಿಲೇಟಿವ್ ಚೇಂಜಸ್ ಬಿಟ್ವೀನ್ ಬೇಸ್ ಇಯರ್ ಟು ಕರೆಂಟ್ ಇಯರ್ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಪ್ರೈಸ್ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಅಥವಾ ವ್ಯಾಲ್ಯೂ ಆಗಿರ್ಬೋದು ಅಲ್ವಾ. ಸೊ ರಿಲೇಟಿವ್ ಚೇಂಜಸ್ ಅನ್ನ ಅಥವಾ ರೇಷಿಯೋನ ಆವರೇಜ್ ಮಾಡೋಕೆ ಬೆಸ್ಟ್ ಆವರೇಜ್ ಯಾವುದು ಅಂತಂದ್ರೆ ಜೋಮೆಟ್ರಿಕ್ ಮೀನ್. ಅದಕ್ಕೋಸ್ಕರ ಇದನ್ನ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್ ನಲ್ಲಿ ಬಳಸ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್. ಗಿವ್ ಅನ್ ಎಕ್ಸಾಂಪಲ್ ಫಾರ್ ಅಪ್ವರ್ಡ್ ಟ್ರೆಂಡ್. ಒನ್ ಮೋರ್ ಈಸಿ ಕ್ವೆಶ್ಚನ್ ಕೊಟ್ಟಿದ್ದಾರೆ ಟೈಮ್ ಸೀರೀಸ್ ನಿಂದ. ಸೊ ಇದಕ್ಕೆ ಯಾವ ರೀತಿ ಬರೀಬಹುದು ಅಂದ್ರೆ, ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್ ಆಫ್ ಇಂಡಿಯಾ ಫಾರ್ ದ ಪಾಸ್ಟ್ ಮೆನಿ ಇಯರ್ಸ್. ಇದು ಕರೆಕ್ಟ್ ಆಗಿರುವಂತ ಆನ್ಸರ್. ಈ ರೀತಿ ಬೇರೆ ಎಕ್ಸಾಂಪಲ್ ನೀವು ಕೊಡ್ಬೋದು. ಕೆಲವೊಂದ್ ಸರ್ತಿ ಏನ್ ಮಾಡ್ತೀರಿ ಅಂತಂದ್ರೆ, ಈ ಇನ್ಕ್ರೀಸ್ ಅನ್ನು ವರ್ಡ್ ಬರೆಯೋದೇ ಇಲ್ಲ, ದ ಪಾಪ್ಯುಲೇಷನ್ ಆಫ್ ಇಂಡಿಯಾ ಅಂತ ಅಷ್ಟೇ ಬರ್ದ್ ಬಿಡ್ತೀರಿ, ಅವಾಗ ತಪ್ಪಾಗತ್ತೆ. ಸೊ ಟ್ರೆಂಡ್, ಅಪ್ವರ್ಡ್ ಟ್ರೆಂಡ್ ಕೇಳಿದಾರೆ ಅಂದ್ರೆ ಇನ್ಕ್ರೀಸ್ ಆಗ್ಲಿಲ್ಲ ಅಂತಂದ್ರೆ ಅದು ಅಪ್ವರ್ಡ್ ಟ್ರೆಂಡ್ ಆಗಲ್ಲ. ಆಮೇಲೆ ಪಾಸ್ಟ್ ಮೆನಿ ಇಯರ್ಸ್ ಅಂತ ಬರೆದಾಗ ಸೊ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಇರ್ತದೆ, ಅವಾಗ ಮಾತ್ರ ಅದನ್ನ ನೀವು ಟ್ರೆಂಡ್ ಅಂತ ಕರಿಬಹುದು. ಸೊ ಇವ್ ಎರಡೂ ಕೂಡ ಕೀವರ್ಡ್ ಇರ್ತದೆ, ಮರಿಬೇಡಿ. ನೆಕ್ಸ್ಟ್ ಕ್ವೆಶ್ಚನ್. ರೈಟ್ ದ ರೇಂಜ್ ಆಫ್ ಬರ್ನೂಲಿ ಡಿಸ್ಟ್ರಿಬ್ಯೂಷನ್. ಬರ್ನೂಲ ಬೈನಾಮಿಯಲ್, ನೋ, ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ನೋಡಿ, ಈಗ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಇದ್ದು ರೇಂಜ್ ಕೇಳಿದ್ದಾರೆ. ಬಹಳ ಸಿಂಪಲ್ ಕ್ವೆಶ್ಚನ್. ರೇಂಜ್ ಏನ್ ಹೇಳಿ, 0 1 2 3 so on up to n ಅಂತ ಬರೆದ್ರೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಇನ ರೇಂಜ್ ಆಗುತ್ತೆ. ನೆಕ್ಸ್ಟ್ 16th, ವಾಟ್ ಈಸ್ ದ ರೆಕ್ಟಾಂಗ್ಯುಲರ್ ಗೇಮ್ ಅಂತ ಕೇಳಿದ್ದಾರೆ. ಇದು 2 person 0 sum ಗೇಮ್ ಅಂದ್ರೂ ಒಂದೇ, ರೆಕ್ಟಾಂಗ್ಯುಲರ್ ಗೇಮ್ ಅಂದ್ರೂ ಒಂದೇ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಸಹಿತ ರೆಕ್ಟಾಂಗ್ಯುಲರ್ ಗೇಮ್ ಅಂತ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ಯಾವುದಕ್ಕೆ? 2 person 0 sum ಗೇಮ್ಗೆ. ಅದೇ ಡೆಫಿನೇಷನ್ ಬರೆದ್ರೆ ಆಯ್ತು. ಸೊ ಎ ಗೇಮ್ with 2 players in which gain of one player is the loss of the other player is called as rectangular game. So ಇಲ್ಲಿಗೆ 1 mark questions ಮುಗೀತು. ನೆಕ್ಸ್ಟ್ 2 mark questions. ಸೊ ಈಗ 2 mark questions ಎಷ್ಟು ಬರಿಬೇಕು ಅಂದ್ರೆ 5 ಬರಿಬೇಕು, ಪ್ರತಿಯೊಂದಕ್ಕೂ 2 marks. ಸೊ ಟೋಟಲ್ 10 marks ಇಲ್ಲಿ ಇರ್ತದೆ. ಒಂದು ಇಲ್ಲಿ ಅಡ್ವಾಂಟೇಜ್ ಏನಂದ್ರೆ, ಫ್ರಮ್ ಗಿವನ್ 8 ಅಂದ್ರೆ 8 ಕ್ವೆಶನ್ಸ್ ಕೊಟ್ಟಿರ್ತಾರೆ, ಯಾವ್ದಾದ್ರು 5 ಕ್ವೆಶನ್ ನೀವು ಆನ್ಸರ್ ಬರಿಬೇಕು. ಸೊ 1 mark 2 mark ನಲ್ಲಿ ಬಹಳ ಜನ ನೀವು ಮಾರ್ಕ್ಸ್ ಕಳ್ಕೋತೀರಿ. ಅದಕ್ಕೋಸ್ಕರ ಟೈಮ್ ಪರ್ಮಿಟ್ ಮಾಡಿದ್ರೆ ಎಕ್ಸ್ಟ್ರಾ ಆನ್ಸರ್ಸ್ ಕೂಡ ಬರೀರಿ, ಬಿಡಬೇಡಿ. ನೆಕ್ಸ್ಟ್, ಇದರಲ್ಲಿ ಮೊದಲೇ ಕ್ವೆಶನ್, ಗಿವನ್ ಸಮೇಷನ್ ಆಫ್ P0 Q0 equal to 4200 and P1 Q1 equal to 5000, ಕ್ಯಾಲ್ಕುಲೇಟ್ ಸೂಟಬಲ್ ಇಂಡೆಕ್ಸ್ ನಂಬರ್. ನೋಡಿ, ಯಾವ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಕೊಟ್ಟಿಲ್ಲ, ಬಟ್ ಸೂಟಬಲ್ ಇಂಡೆಕ್ಸ್ ನಂಬರ್ ಅಂತ ಹೇಳಿದ್ದಾರೆ. ಯಾವಾಗ P1 Q1 ಮತ್ತೆ P0 Q0 ಸಮೇಷನ್ ಕೊಟ್ಟಿದಾರೋ ಅವಾಗ ಸೂಟಬಲ್ ಇಂಡೆಕ್ಸ್ ನಂಬರ್ ಯಾವ್ದಾಗ್ತದೆ ಅಂದ್ರೆ ವ್ಯಾಲ್ಯೂ ಇಂಡೆಕ್ಸ್ ನಂಬರ್. ಸೊ ಇದು ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಇನ ಫಾರ್ಮ್ಯುಲಾ ಸಮೇಷನ್ ಆಫ್ P1 Q1 ಡಿವೈಡೆಡ್ ಬೈ ಸಮೇಷನ್ ಆಫ್ P0 Q0 ಮಲ್ಟಿಪ್ಲೈಡ್ ಬೈ 100. ಅದೇ ರೀತಿ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ 119.04% ಅಂತ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಮೆನ್ಷನ್ 2 ಯೂಸಸ್ ಆಫ್ ಟೈಮ್ ಸೀರೀಸ್. ನೋಡಿ, ಯೂಸಸ್ ಆಫ್ ಟೈಮ್ ಸೀರೀಸ್ ಕೇಳಿದ್ದಾರೆ. 2 ಯೂಸಸ್ ಬರೆಯೋಕೆ ಕೇಳಿರುವಂತದ್ದು. ಇಲ್ಲಿ 3 ಕೊಟ್ಟಿದೆ. ಒಂದು 3 ಓದಿದಾಗ ಅಥವಾ 3 4 ತಿಳ್ಕೊಂಡಾಗ 2 ಬರೆಯೋದು ಈಸಿ ಆಗುತ್ತೆ, ಅದಕ್ಕೋಸ್ಕರ 3 ಕೊಟ್ಟಿದೆ. ಮತ್ತೆ ನಿಮಗೆ ಟೈಮ್ ಇತ್ತು ಅಂತಂದ್ರೆ ಒಂದು ಎಕ್ಸ್ಟ್ರಾ ಪಾಯಿಂಟ್ ಅನ್ನು ಬರೆಯೋದು ಒಳ್ಳೇದು. ಕೆಲವೊಂದ್ ಸರ್ತಿ ನಿಮ್ಗೆ ಯಾವ್ದಾದ್ರು ಪಾಯಿಂಟ್ ಸರಿಯಾಗಿ ಬರೆದಿಲ್ಲ, ತಪ್ಪು ಅಂತ ಅನ್ಸಿದ್ರೆ ಒಂದು ಎಕ್ಸ್ಟ್ರಾ ಪಾಯಿಂಟ್ ಬರೆದಾಗ ಕಂಪ್ಲೀಟ್ ಆಗಿರುವಂತ ಮಾರ್ಕ್ಸ್ ಅನ್ನು ತಗೊಳ್ಳೋಕೆ ನಿಮ್ಗೆ ಸಾಧ್ಯ ಆಗತ್ತೆ. 2 ಕರೆಕ್ಟ್ ಆಗಿದ್ದೇ ಬರ್ದಿದ್ದೀನಿ ಅನ್ನುವಂಥದ್ದಿದ್ರೆ 3ನೇದು ಬರೆಯೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಏನಾದ್ರೂ ತಪ್ಪಿರ್ಬೋದು ಅಂದ್ರೆ ಮತ್ತೊಂದನ್ನ ಎಕ್ಸ್ಟ್ರಾ ಆಗಿ ಬರ್ದಿರ್ರಿ. ಸೊ ಟೈಮ್ ಸೀರೀಸ್ ಯೂಸಸ್ ಏನಂದ್ರೆ, ಇಟ್ ಹೆಲ್ಪ್ಸ್ ಇನ್ ಪ್ಲಾನಿಂಗ್ ಅಂಡ್ ಫೋರ್ಕಾಸ್ಟಿಂಗ್ ಬಿಸ್ನೆಸ್ ಆಕ್ಟಿವಿಟೀಸ್. ಕಂಪ್ಯಾರಿಸನ್ ಆಫ್ ಡಾಟಾ ಇಸ್ ಪಾಸಿಬಲ್ ಬಿಟ್ವೀನ್ ದ ಟೈಮ್ ಪೀರಿಯಡ್ಸ್. ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಪ್ರೆಸೆಂಟ್ ಬಿಹೇವಿಯರ್ ಆಫ್ ಡೇಟಾ ಅಂಡ್ ಇನ್ ಎಸ್ಟಿಮೇಟಿಂಗ್ ಫ್ಯೂಚರ್ ಬಿಹೇವಿಯರ್. ನಾನಿಲ್ಲಿ
ಆನ್ಸರ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇಲ್ಲ ಸ್ಟೂಡೆಂಟ್ಸ್, ಬಿಕಾಸ್ ಇದು ನಿಮಗೆ ಕ್ವೆಶ್ಚನ್ ಪೇಪರ್ಗೆ ಯಾವ್ದೆಲ್ಲ ಆನ್ಸರ್ ಅನ್ನ ನೀವು ಬರಿಬೇಕಾಗಿತ್ತು ಸರಿಯಾಗಿ ಬರ್ದಿದ್ದೀರೋ ಇಲ್ಲೋ ಅಂತ ಮಾತ್ರ ಹೇಳ್ತಾ ಇರೋದ್ರಿಂದ ನಾನು ಯಾವುದೂ ಆನ್ಸರ್ ಅನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಬರೀ ಆನ್ಸರ್ ಏನಿದೆ ಅಂತ ಹೇಳ್ತಾ ಇದ್ದೀನಿ. ಯಾವುದಾದ್ರೂ ಮೈನ್ಯೂಟ್ ಟ್ರಿಕ್ ಇದ್ರೆ, ಯಾವುದಾದ್ರೂ ಸಣ್ಣ ಪುಟ್ಟ ಎಕ್ಸ್ಪ್ಲನೇಷನ್ ಇದ್ರೆ ಅದನ್ನು ಕೂಡ ಕೊಟ್ಟಿರ್ತೀನಿ. ನೆಕ್ಸ್ಟ್ ಕ್ವೆಶ್ಚನ್, ಡಿಫರೆನ್ಶಿಯೇಟ್ ಬಿಟ್ವೀನ್ ಇಂಟರ್ಪೊಲೇಷನ್ ಅಂಡ್ ಎಕ್ಸ್ಟ್ರಾಪೊಲೇಷನ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಂಟರ್ಪೊಲೇಷನ್ ಅದು ಮತ್ತೆ ಎಕ್ಸ್ಟ್ರಾಪೊಲೇಷನ್ ಅದು ಎರಡು ಡೆಫಿನಿಷನ್ ಗಳನ್ನ ಬರೆದ್ರೆ ಅವೇ ಅಲ್ಲಿ ಡಿಫರೆನ್ಸ್ ಕೂಡ ಆಗ್ತದೆ. ಇಂಟರ್ಪೊಲೇಷನ್ ಅಂತಂದ್ರೆ ವಿದಿನ್ ದ ರೇಂಜ್, ಎಕ್ಸ್ಟ್ರಾಪೊಲೇಷನ್ ಅಂದ್ರೆ ಔಟ್ಸೈಡ್ ದ ರೇಂಜ್. ಇದು ಒಂದು ಡಿಫರೆನ್ಸ್ ಅದರಲ್ಲಿ ಇರುವಂತದ್ದು. ನೋಡಿ ಆನ್ಸರ್ ಏನಿರುತ್ತೆ ಅಂತ ಹೇಳಿ. ಇಂಟರ್ಪೊಲೇಷನ್ is a technique of estimating value of dependent variable y for any intermediate value of independent variable x. ಅಂದ್ರೆ ಅದು ಇಂಟರ್ಪೊಲೇಷನ್ ಆಗುತ್ತೆ. ನೋಡಿ, ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಅಂತಿರೋಕ್ಕೋಸ್ಕರ ಅದು ಇಂಟರ್ಪೊಲೇಷನ್ ಆಗುತ್ತೆ. ನೆಕ್ಸ್ಟ್, extrapolation is the technique of estimating value of dependent variable y for any value of independent variable of x which is outside the range of given series ಅಂತ ಇತ್ತು ಅಂದ್ರೆ ಅದಕ್ಕೆ ಏನಂತ ಕರೀತಾರೆ, called as extrapolation. ಸೊ ಇಷ್ಟು ನೀವು ಡೆಫಿನಿಷನ್ ಅನ್ನು ಬರೆದ್ರು ಕೂಡ ಸಾಕು, ಅದೇ ಡಿಫರೆನ್ಸ್ ಆಗಿ ಇರ್ತದೆ. ನೆಕ್ಸ್ಟ್ ಕ್ವೆಶ್ಚನ್, if n equal to 5, p equal to 1 divided by 4, then write PMF of binomial distribution ಅಂತ ಕೊಟ್ಟಿದ್ದಾರೆ. n ಮತ್ತೆ p ಕೊಟ್ಟಿದ್ದಾರೆ, binomial distribution ಬರೆಯೋಕೆ q ಕೂಡ ಬೇಕು. q equal to 1 minus p ಅಂತ ಮಾಡ್ಕೊಂಡ್ರೆ ಎಲ್ಲ ವ್ಯಾಲ್ಯೂಸು ಸಿಗ್ತದೆ. ಆಮೇಲೆ PMF ಬರೆದು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ಸೊ ಇಲ್ಲಿ q equal to 3/4, ಯಾಕಂದ್ರೆ 1 minus 1/4 ಅಂದ್ರೆ 3/4, ಅದನ್ನೇ ನೀವು 0.75 ಅಂತ ಕೂಡ ಬರಿಬಹುದು. ಇದು PMF binomial distribution ಅದು. ಈ PMF ನಲ್ಲಿ n ಮತ್ತೆ p ಮತ್ತೆ q ಎಲ್ಲ ವ್ಯಾಲ್ಯೂಸ್ ಅನ್ನು ಹಾಕಬೇಕು. 5cx, 0.25 to the power x, 0.75 to the power 5 minus x ಅಂತ ಆಗುತ್ತೆ. ಸೊ ಇದು ಈ ಕ್ವೆಶ್ಚನ್ಗೆ ಆನ್ಸರ್ ಎಕ್ಸ್ಪೆಕ್ಟೆಡ್. ನೆಕ್ಸ್ಟ್ ಕ್ವೆಶ್ಚನ್, ಮೆನ್ಷನ್ 2 ಬ್ರಾಂಚಸ್ ಆಫ್ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್. ಸೊ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ನಿಂದ ಕೇಳಿರುವಂತ ಕ್ವೆಶ್ಚನ್. ಸೊ ಯಾವ್ದದು ಎರಡು ಮೆಥಡ್ಸು? ಒಂದು ಎಸ್ಟಿಮೇಷನ್ ಅಂಡ್ ಟೆಸ್ಟಿಂಗ್ ಆಫ್ ಹೈಪೋಥೆಸಿಸ್. ಅಂದ್ರೆ 2 branches of statistical inference are estimation and testing of hypothesis. Next question, what is the null hypothesis? Give an example. ಅಂದ್ರೆ null hypothesis definition ಬರೀರಿ, ಅದಕ್ಕೊಂದು ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ದಾರೆ. ಏನು ಎಕ್ಸ್ಪೆಕ್ಟೆಡ್ ಆನ್ಸರ್ ಇತ್ತಂದ್ರೆ, null hypothesis is the hypothesis which is being tested for possible rejection under the assumption that it is true ಅಂತ ಬರಿಬೇಕು. ಒಂದು ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ದಾರೆ. h0 mu equal to 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದೀವಿ. ಸೊ ಅದನ್ನು ನೀವು ಬೇಕಿದ್ರೆ ಸಿಗ್ಮಾ ಈಕ್ವಲ್ ಟು 5 ಸೆಂಟಿಮೀಟರ್ ಈ ರೀತಿನೂ ಬರಿಬಹುದು. ಯಾವ್ದಾದ್ರು ಒಂದು ಎಕ್ಸಾಂಪಲ್ ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವೆಶ್ಚನ್, ಡಿಫೈನ್ ಚಾನ್ಸ್ ಅಂಡ್ ಅಸೈನಬಲ್ ಕಾಸಸ್ ಆಫ್ ವೇರಿಯೇಷನ್ಸ್ ಅಥವಾ ಡಿಫೈನ್ ಚಾನ್ಸ್ ಅಂಡ್ ಅಸೈನಬಲ್ ಕಾಸಸ್ ಅಂತ ಕೊಟ್ಟಿದ್ದಾರೆ. ಇದು SQC ಇಂದ ಬಂದಿರುವಂತ ಪ್ರಶ್ನೆ. ಸೊ ಚಾನ್ಸ್ ಕಾಸ್ ಅಂದ್ರೆ ಏನು? A small amount of variation for which no specific cause can be attributed is called as chance cause. And assignable cause andre the cause of variations which can be precisely identified and eliminated are called as assignable causes. ಮತ್ತೊಂದು ಸರ್ತಿ ಹೇಳ್ತಿದ್ದೀನಿ, ನಿಮಗೆ ನಾನು ಯಾವುದು ಉತ್ತರನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇಲ್ಲ. ಅನ್ಲೆಸ್ ಇಟ್ ಈಸ್ ಎನಿ ಲಾಜಿಕ್ ಓರಿಯೆಂಟೆಡ್, ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇಲ್ಲ. ಇದು ಆನ್ಸರ್ ಬರಿಬೇಕಾಗಿರುವಂಥದ್ದು. Question number 24, verify whether the following solution to a TP is non-degenerate. ಇದು non-degenerate ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ 30, 10, 30, 20 ಅಂತ ಏನು ಕೊಟ್ಟಿದ್ದಾರೋ ಇವೆಲ್ಲವೂ ಕೂಡ ಪಾಸಿಟಿವ್ ಅಲೋಕೇಶನ್ಸ್. ಅಂದ್ರೆ ನೀವೇನು ಯೂಶ್ವಲಿ ಈ ರೀತಿ ಬಾಕ್ಸ್ ಹಾಕಿ ಬರ್ದಿರ್ತೀರಿ ಅಲ್ಲ, ಯಾವಾಗಲೂ ಅಲೋಕೇಶನ್ಸ್ ಯಾವ ರೀತಿ ಬರೀತೀರಿ ಅಂದ್ರೆ ಈ ರೀತಿ ಬಾಕ್ಸ್ಗಳನ್ನ ಹಾಕಿ ಬರ್ದಿರ್ತೀರಿ. ಆ ಬಾಕ್ಸ್ಗಳಲ್ಲಿ ಏನು ಬರೀತಿರ್ತೀರೋ ಅವೇ ಈ ವ್ಯಾಲ್ಯೂಸ್. ಬಾಕ್ಸ್ ಮಾತ್ರ ಇದರಲ್ಲಿ ಹಾಕಿ ಕೊಟ್ಟಿಲ್ಲ ಅವರು ಅಷ್ಟೇ.
ಸೊ ಇವು ಪಾಸಿಟಿವ್ ಅಲೋಕೇಶನ್ಸ್. ಎಷ್ಟಿದೆ? 4 ಪಾಸಿಟಿವ್ ಅಲೋಕೇಶನ್ಸ್ ಇದಾವೆ. ಮತ್ತೆ m+n-1, m ಇಸ್ ನಂಬರ್ ಆಫ್ ರೋಸ್ ಅಂಡ್ n ಇಸ್ ನಂಬರ್ ಆಫ್ ಕಾಲಮ್ಸ್. m+n-1 ಮಾಡ್ಕೊಂಡ್ರೆ ಅದರ ಆಧಾರದ ಮೇಲೆ ಈ ಸೊಲ್ಯೂಷನ್ನು ನಾನ್ ಡಿಜನರೇಟಾ ಅಂತ ಹೇಳ್ಬೋದು. ಸೊ ಆನ್ಸರ್ ನೋಡಿ, ನಂಬರ್ ಆಫ್ ಪಾಸಿಟಿವ್ ಅಲೋಕೇಶನ್ಸ್ ಎಷ್ಟಿದಾವೆ? 4 ಇದಾವೆ. ಸೊ m+n-1, m ಅಂದ್ರೆ 3, ರೋಸ್ ಎಷ್ಟಿದಾವೆ? 3 ಇದಾವೆ. ಕಾಲಮ್ಸ್ ಎಷ್ಟಿದಾವೆ? ಅವು ಕೂಡ 3 ಇದಾವೆ. ಸೊ 3 + 3 - 1 = 5. ನಂಬರ್ ಆಫ್ ಪಾಸಿಟಿವ್ ಅಲೋಕೇಶನ್ಸ್ ಲೆಸ್ ದೆನ್ m+n-1 ಇದೆ, ಅದಕ್ಕೋಸ್ಕರ ಅದು ಡಿಜನರೇಟ್ ಸೊಲ್ಯೂಷನ್. ನೆಕ್ಸ್ಟ್ ಸೆಕ್ಷನ್ ಸಿ, 5 ಮಾರ್ಕಿನ ಕ್ವೆಶನ್ಸು. 8 ಬರಿಬೇಕು. ಪ್ರತಿಯೊಂದಕ್ಕೂ 5 ಮಾರ್ಕ್ಸ್ ಅಂದ್ರೆ 8 × 5 40 ಮಾರ್ಕ್ಸ್ ಇರ್ತದೆ. ಯು ಹ್ಯಾವ್ ಟು ರೈಟ್ 8 ಫ್ರಾಮ್ ಗಿವನ್ 12 ಕ್ವೆಶನ್ಸ್. ಏನು ಕ್ವೆಶನ್ಸ್ ಕೊಟ್ಟಿದ್ದಾರೆ ಆ ಸೆಕ್ಷನ್ ಸಿ ನಲ್ಲಿ ಮತ್ತು ಅದಕ್ಕೆ ಆನ್ಸರ್ಸ್ ಏನು ಬರಿಬೇಕಾಗಿತ್ತು ಅಂತ ನೋಡೋಣ. ನೀವು ಮಾಡಿರೋಂಥ ಆನ್ಸರ್ಸು ಕರೆಕ್ಟ್ ಇದೆಯಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ. ನಲ್ಲಿ ಮೊದಲನೇ ಕ್ವೆಶನ್ ಏನು ಕೊಟ್ಟಿದ್ದಾರೆ? ಫೈಂಡ್ TFR ಫಾರ್ ದ ಫಾಲೋಯಿಂಗ್ ಡೇಟಾ. ಟೋಟಲ್ ಫರ್ಟಿಲಿಟಿ ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಏಜ್, ಫಿಮೇಲ್ ಪಾಪ್ಯುಲೇಷನ್ ಮತ್ತೆ ನಂಬರ್ ಆಫ್ ಲೈವ್ ಬರ್ಡ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಏನು ಎಕ್ಸ್ಪೆಕ್ಟೆಡ್ ಇತ್ತು ಅಂತ ಕೇಳಿದ್ರೆ, ಫಸ್ಟಿಗೆ TFR ಫಾರ್ಮುಲಾ ಬರ್ಕೊಳ್ಳಿ. ದಟ್ ಈಸ್ 5 × ಕ್ವಿನ್ಕ್ವೆನಿಯಲ್ ASFRs. ಅಂದರೆ ASFRs ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು TFR ಕ್ಯಾಲ್ಕುಲೇಟ್ ಮಾಡೋಕೆ. ಸೊ ದ್ಯಾಟ್ ASFR ಫಾರ್ಮುಲಾ ಬರೆದು ಒಂದು ASFR ಯಾವುದಾದ್ರು ಏಜ್ ಗ್ರೂಪ್ಗೆ ಒಂದು ASFR ಕ್ಯಾಲ್ಕುಲೇಷನ್ ಅನ್ನ ತೋರಿಸ್ಬಿಡೋದು ಬಹಳ ಒಳ್ಳೆಯದು. 1 ಮಾರ್ಕ್ಸ್ ಇರುತ್ತೆ ಇದಕ್ಕೆ, ಫಾರ್ಮುಲಾ ಬರೆದದಕ್ಕೆ ASFRಗೆ. ಸೊ ಒಂದು ASFR ಕ್ಯಾಲ್ಕುಲೇಷನ್ ತೋರಿಸಿದ ಮೇಲೆ ನೆಕ್ಸ್ಟ್ ಈ ASFR ಕ್ಯಾಲ್ಕುಲೇಷನ್ ಅನ್ನ ಎಲ್ಲ ಏಜ್ ಗ್ರೂಪ್ಗೂ ಕ್ಯಾಲ್ಕುಲೇಟ್ ಮಾಡಿಕೊಂಡು ಇಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿರುವಂಥ ASFRs ಅನ್ನ ಸಮ್ ಮಾಡಿದ್ರೆ 650 ಆನ್ಸರ್ ಬರ್ತದೆ. ಫಾರ್ಮುಲಾದಲ್ಲಿರುವಂತಹ 5 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 3250 ಅಂತ ಹೇಳಿ ಆನ್ಸರ್ ಬರುವಂಥದ್ದು. ಸೊ 25th ಕ್ವೆಶನ್ಗೆ TFR ಆನ್ಸರ್ ಎಷ್ಟು ಬರಬೇಕು ಅಂದರೆ 3250 ಅಂತ ಬರಬೇಕು. ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದ್ರು ಅಂತ ನೋಡೋಣ. 26th ಮೆನ್ಷನ್ 5 ಸ್ಟೆಪ್ಸ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್. ಗಮನ ಕೊಟ್ಟು ನೋಡಬೇಕು. ಮೆನ್ಷನ್ 5 ಸ್ಟೆಪ್ಸ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳಿಲ್ಲ, ಬರೀ ಮೆನ್ಷನ್ ಮಾಡಿದ್ರೆ ಸಾಕು. ಸೊ ಇದಕ್ಕೆ ಆನ್ಸರ್ ಏನು ಎಕ್ಸ್ಪೆಕ್ಟೆಡ್ ಇತ್ತು ಅಂತಂದ್ರೆ 5 ಸ್ಟೆಪ್ಸ್ ಅನ್ನ ಮೆನ್ಷನ್ ಮಾಡಬೇಕು. ಯಾವುದಕ್ಕೆ? ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್ಗೆ. ಡಿಫೈನಿಂಗ್ ದ ಪರ್ಪಸ್ ಆಫ್ ಇಂಡೆಕ್ಸ್ ನಂಬರ್, ಸೆಲೆಕ್ಷನ್ ಆಫ್ ಬೇಸ್ ಪೀರಿಯಡ್, ಚಾಯ್ಸ್ ಆಫ್ ಅನ್ ಆವರೇಜ್, ಸೆಲೆಕ್ಷನ್ ಆಫ್ ವೇಟ್, ಸೆಲೆಕ್ಷನ್ ಆಫ್ ಸೂಟಬಲ್ ಫಾರ್ಮುಲಾ ಅಂಡ್ ಕ್ಯಾಲ್ಕುಲೇಷನ್ ಆಫ್ ಇಂಡೆಕ್ಸ್ ನಂಬರ್ಸ್. ಇದನ್ನ ಬಿಟ್ಟು ಇನ್ನೊಂದು 2-3 ಸ್ಟೆಪ್ಗಳು ಕೂಡ ಇದಾವೆ. ಯಾವುದಾದ್ರೂ 5 ಬರೆದ್ರು ಸಾಕು. ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದ್ರು ಅಂದ್ರೆ, ಫೈಂಡ್ ದ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಫಾರ್ ದ ಫಾಲೋಯಿಂಗ್ ಡೇಟಾ. ನೋಡಿ, ವೇಟ್ಸ್ ಕೊಟ್ಟಿದ್ರು ಅಂದ್ರೆ ಫ್ಯಾಮಿಲಿ ಬಜೆಟ್ ಮೆಥಡ್ ಮೇಲೆ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಎಕ್ಸ್ಪೆಕ್ಟ್ ಮಾಡಿರುವಂಥದ್ದು. ಇದಕ್ಕೆ ಆನ್ಸರ್ ಏನು ಎಕ್ಸ್ಪೆಕ್ಟೆಡ್ ಇತ್ತು ಅಂತಂದ್ರೆ, ಮೊದಲಿಗೆ CPI ಆರ್ CLI ಫಾರ್ಮುಲಾ ಬರೀರಿ ಫ್ಯಾಮಿಲಿ ಬಜೆಟ್ ಮೇಲೆ. ವೇರ್ ಕ್ಯಾಪಿಟಲ್ P is equal to P1 by P0 multiplied by 100. ನೆಕ್ಸ್ಟ್ ಬೇಸ್ ಇಯರ್ P0 ಕೊಟ್ಟಿದ್ರು, ಕರೆಂಟ್ ಇಯರ್ P1 ಕೊಟ್ಟಿದ್ರು, W ಕೂಡ ಆಲ್ರೆಡಿ ಕೊಟ್ಟಿದ್ದಿತ್ತು. ಸೊ ಕ್ಯಾಪಿಟಲ್ P ಬೇಕಾಗಿತ್ತು ನಮಗೆ. ಈ P1 ಡಿವೈಡೆಡ್ ಬೈ P0 ಮಲ್ಟಿಪ್ಲೈಡ್ ಬೈ 100 ಮಾಡಿದ್ರೆ ನಿಮಗೆ ಕ್ಯಾಪಿಟಲ್ P ಬರುತ್ತೆ. ಅದೇ ರೀತಿ ಕಂಪ್ಲೀಟ್ ಕಾಲಮ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಮೇಲೆ ಫಾರ್ಮುಲಾನಲ್ಲಿ ನಮಗೆ WP ಬೇಕಾಗಿದೆ. ಸೊ WP ಕ್ಯಾಲ್ಕುಲೇಟ್ ಮಾಡಬೇಕು. P ಮತ್ತೆ ಈ W ಕೊಟ್ಟಿರುವಂಥದ್ದನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಈ ವ್ಯಾಲ್ಯೂಸ್ ಬರ್ತಿತ್ತು. ನೆಕ್ಸ್ಟ್ ಕಾಲಮ್ ಕಂಪ್ಲೀಟ್ ಮಾಡಿ ಇದ್ರ ಸಮೇಷನ್ ತಗೊಂಡು ಸಮೇಷನ್ ಆಫ್ WPಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿದ್ದು. ನೋಡಿ ಆನ್ಸರ್ ಏನು ಬರಬೇಕಾಗಿತ್ತು ಅಂತಂದ್ರೆ 13290.6 ಡಿವೈಡೆಡ್ ಬೈ 90 ಮಾಡಿದ್ರೆ 147.67 ಈಸ್ ಎಕ್ಸ್ಪೆಕ್ಟೆಡ್ ಆನ್ಸರ್ ಫಾರ್ ಇಟ್. ನೆಕ್ಸ್ಟ್ ಕ್ವೆಶನ್ ಏನು ಕೊಟ್ಟಿದ್ರು ಅಂದ್ರೆ, ಫೈಂಡ್ 5 ಇಯರ್ಲಿ ಮೂವಿಂಗ್ ಆವರೇಜಸ್ ಅಂತ ಹೇಳಿದ್ದಾರೆ. ಬಹಳ ಸಿಂಪಲ್ ಆಗಿರೋ ಕ್ವೆಶನ್. 5 ಇಯರ್ಲಿ ಮೂವಿಂಗ್ ಆವರೇಜಸ್ ಟೈಮ್ ಸೀರೀಸ್ ಮೇಲೆ 5 ಮಾರ್ಕ್ಸಿಗೆ ಕೊಟ್ಟಿರುವಂಥದ್ದು. ಇದಕ್ಕೆ ಆನ್ಸರ್ ಏನು ಎಕ್ಸ್ಪೆಕ್ಟೆಡ್ ಇತ್ತು ಅಂತಂದ್ರೆ, ಡಾಟಾ ಬರ್ಕೊಂಡ್ಮೇಲೆ 5 ಇಯರ್ಲಿ ಮೂವಿಂಗ್ ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ತೀರಿ. ಫಸ್ಟಿಗೆ ಆ 5 ಇಯರ್ಲಿ ಮೂವಿಂಗ್ ಟೋಟಲ್ ಅನ್ನ ಕರೆಕ್ಟ್ ಆದ ಪೊಸಿಷನ್ ಅಲ್ಲಿ ಬರಿಬೇಕು. ಫಸ್ಟ್ 2 ಗ್ಯಾಪ್ ಇರ್ತದೆ, ನೆಕ್ಸ್ಟ್ ಲಾಸ್ಟ್ 2 ಕೂಡ ಗ್ಯಾಪ್ ಇರ್ತದೆ. ಪರ್ಫೆಕ್ಟ್ ಪೊಸಿಷನ್ ಅಲ್ಲಿ ಬರ್ದಿರ್ಬೇಕು.
ಮತ್ತು ನೆಕ್ಸ್ಟ್ 5 ಇಯರ್ಲಿ ಮೂವಿಂಗ್ ಆವರೇಜಸ್ ಕ್ಯಾಲ್ಕುಲೇಟ್ ಮಾಡಿರ್ತೀರಲ್ಲ, ಅಂದರೆ 5 ಇಯರ್ಲಿ ಮೂವಿಂಗ್ ಟೋಟಲ್ಸ್ ಏನು ಕ್ಯಾಲ್ಕುಲೇಟ್ ಮಾಡಿರ್ತೀರೋ ಅದಕ್ಕೆ ಡಿವೈಡೆಡ್ ಬೈ 5 ಮಾಡಿದ್ರೆ ನಿಮಗೆ 5 ಇಯರ್ಲಿ ಮೂವಿಂಗ್ ಆವರೇಜಸ್ ಸಿಗ್ತದೆ. ಅದಾದಮೇಲೆ ಈ ಡೇಟಾ ಆವರೇಜಸ್ ಏನು ಸಿಕ್ಕಿದೆಯೋ ಇದು ಇನ್ಕ್ರೀಸಿಂಗ್ ಇದೆಯೋ ಡಿಕ್ರೀಸಿಂಗ್ ಇದೆಯೋ ಅಥವಾ ಆಸಿಲೇಟರಿ ಇದೆಯೋ ಅಂತ ನೋಡಬೇಕು. ಇವೆಲ್ಲ ವ್ಯಾಲ್ಯೂಸು ಇನ್ಕ್ರೀಸಿಂಗ್ ಟ್ರೆಂಡಲ್ಲಿ ಇತ್ತು. ಸೊ ದ್ಯಾಟ್ ಇನ್ಕ್ರೀಸಿಂಗ್ ಟ್ರೆಂಡ್ ಅಂತ ಹೇಳಿ ಇದಕ್ಕೆ ಕನ್ಕ್ಲೂಷನ್ ಕೂಡ ಬರಿಬೇಕಾಗತ್ತೆ. ಸೊ ಕನ್ಕ್ಲೂಷನ್ ಬರಲಿಲ್ಲ ಅಂದರೆ 1 ಮಾರ್ಕ್ಸ್ ಹೋಗುತ್ತೆ, ಮತ್ತು ಆ್ಯಕ್ಚುಯಲ್ ಪೊಸಿಷನಲ್ ವ್ಯಾಲ್ಯೂಸ್ ಬರಲಿಲ್ಲ ಅಂದರೆ ಮತ್ತೊಂದು ಮಾರ್ಕ್ಸು ನಿಮಗೆ ಹೋಗುತ್ತೆ. ಕರೆಕ್ಟಾಗಿ ಬರಿಬೇಕು. ನೆಕ್ಸ್ಟ್ ಕ್ವೆಶನ್, ಎಸ್ಟಿಮೇಟ್ ಪ್ರೀಮಿಯಮ್ ಆಟ್ ಏಜ್ 30 ಆ್ಯಂಡ್ 45. 30 ಏಜ್ಗೆ ಮತ್ತು 45 ಏಜ್ಗೆ ಪ್ರೀಮಿಯಮನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಯಾವ ಚಾಪ್ಟರ್ ಮೇಲೆ ಇರುವಂಥದ್ದು ಇದು? ಇಂಟರ್ಪೊಲೇಷನ್ ಮತ್ತು ಎಕ್ಸ್ಟ್ರಾಪೊಲೇಷನ್ ಚಾಪ್ಟರ್ ಮೇಲೆ ಇರುವಂಥದ್ದು. ಯಾವ ಮೆಥಡ್ಡು? ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ ಮೇಲೆ ಕೇಳಿರುವಂಥದ್ದು. ಆನ್ಸರ್ ಏನು ಎಕ್ಸ್ಪೆಕ್ಟೆಡ್ ಇತ್ತು ಅಂತ ನೋಡೋಣ. ಸೊ ಫಸ್ಟಿಗೆ 4 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ವೈನಲ್ಲಿ, ಅದಕ್ಕೋಸ್ಕರ ಡೆಲ್ಟಾ ಟು ದ ಪವರ್ 4 ಇಸ್ ಈಕ್ವಲ್ ಟು 0 ಅಥವಾ y ಮೈನಸ್ 1 ಟು ದ ಪವರ್ 4 ಈಕ್ವಲ್ ಟು 0 ಮಾಡ್ತೀರಿ. ಯೂಸಿಂಗ್ ಪಾಸ್ಕಲ್ ಟ್ರಯಾಂಗಲ್ ಇದ್ರದ್ದು ಎಕ್ಸ್ಪ್ಯಾನ್ಷನ್ ಬರ್ಕೊಂಡ್ಮೇಲೆ ಸಬ್ಸ್ಟಿಟ್ಯೂಷನ್ ಮಾಡಿ y2 ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 771 ಅಂತ ಆನ್ಸರ್ ಬರ್ತದೆ. ಮತ್ತು ನೆಕ್ಸ್ಟ್ ಅದೇ ರೀತಿ ಬೈ ಇನ್ಕ್ರೀಸಿಂಗ್ ದ ಸಫಿಕ್ಸ್ ಇನ್ ಇಕ್ವೇಷನ್ 1, ಮೊದಲಿಗೆ ಏನು ಬರೆದಿದ್ರು ಈ ಇಕ್ವೇಷನ್ನು ಇದರಲ್ಲಿ ಒಂದೊಂದು ಸಫಿಕ್ಸ್ y ಇನ್ಕ್ರೀಸ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ಮತ್ತೊಂದು ಬೇಕಾಗಿರುವಂಥ ಇಕ್ವೇಷನ್ ಬರ್ತದೆ. ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ y5ನ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 1551 ಅಂತ ಆನ್ಸರ್ ಬರುವಂಥದ್ದು. ಸೊ 2 ಆನ್ಸರ್ ಯಾವ್ದ್ಯಾವ್ದು ಬೇಕಾಗಿತ್ತು ನಮಗೆ? y2 771, y5 1551. ಇವೆರಡು ಕರೆಕ್ಟ್ ಆಗಿರುವಂಥ ಆನ್ಸರ್ಸ್. ನೆಕ್ಸ್ಟ್ ಕ್ವೆಶನ್, 30th ಕ್ವೆಶನ್ ಏನು ಕೊಟ್ಟಿದ್ದಾರೆ ನೋಡಿ. TD ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ ಮೇಲೆ ಇರುವಂಥ ಕ್ವೆಶನ್ ಇದು. ಇನ್ ಅ ಕಾಲೇಜ್ 60% ಆಫ್ ದ ಸ್ಟೂಡೆಂಟ್ಸ್ ಆರ್ ಬಾಯ್ಸ್. ಇನ್ ರ್ಯಾಂಡಮ್ ಸ್ಯಾಂಪಲ್ ಆಫ್ 3 ಅಂದರೆ n ಈಕ್ವಲ್ ಟು 3 ತಗೊಳ್ಬೇಕು. ಇಲ್ಲಿ 60% ಅಂದರೆ 0.6 ಆಗುತ್ತೆ P, ಮತ್ತು ಅದೇ ರೀತಿ Q ಮಾಡ್ಕೊಂಡಾಗ ಅದು 0.4 ಆಗುತ್ತೆ. ನೆಕ್ಸ್ಟ್, ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ 2 ಬಾಯ್ಸ್. ಕ್ಯಾಪಿಟಲ್ X ಅಂದರೆ ನಂಬರ್ ಆಫ್ ಬಾಯ್ಸ್ ಇನ್ ದ ಸೆಲೆಕ್ಟೆಡ್ ರ್ಯಾಂಡಮ್ ಸ್ಯಾಂಪಲ್ ಅಂತ ತಗೊಳ್ತೀವಿ. 2 ಬಾಯ್ಸ್ ಅಂದರೆ ಪ್ರೊಬ್ಯಾಬಿಲಿಟಿ ದಟ್ X ಈಕ್ವಲ್ ಟು 2 ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್, ಅಟ್ ಲೀಸ್ಟ್ 1 ಬಾಯ್ ಅಂದರೆ ಪ್ರೊಬ್ಯಾಬಿಲಿಟಿ ದಟ್ X ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಕ್ಯಾಲ್ಕುಲೇಟ್ ಮಾಡಬೇಕು. 1 ಮೈನಸ್ ಪ್ರೊಬ್ಯಾಬಿಲಿಟಿ ದಟ್ X ಈಕ್ವಲ್ ಟು 0 ಅಂತ ಆಗುತ್ತೆ. ನೆಕ್ಸ್ಟ್, ಅದರ ಆನ್ಸರ್ ಏನು ಎಕ್ಸ್ಪೆಕ್ಟೆಡ್ ಇತ್ತು ಅಂತಂದರೆ ಪ್ರೊಬ್ಯಾಬಿಲಿಟಿ ದಟ್ X ಈಕ್ವಲ್ ಟು 2 ಮಾಡಿದಾಗ 0.432 ಅಂತ ಆನ್ಸರ್ ಬರಬೇಕು. ಮತ್ತು ಅಟ್ಲೀಸ್ಟ್ 1 ಬಾಯ್ ಮಾಡಿದಾಗ 0.936. ಇವೆರಡು ಆನ್ಸರ್ಸ್ ಎಕ್ಸ್ಪೆಕ್ಟೆಡ್ ಇರೋವಂಥದ್ದು. ನೆಕ್ಸ್ಟ್ 31ನೇ ಕ್ವೆಶನ್ ನೋಡ್ತಾ ಇದ್ದೀವಿ. ದೇರ್ ಆರ್ 10 ಫ್ರೂಟ್ಸ್ ಇನ್ ಅ ಬಾಸ್ಕೆಟ್ ಔಟ್ ಆಫ್ ವಿಚ್ 4 ಆರ್ ಮ್ಯಾಂಗೋಸ್ ಅಂಡ್ ರೆಸ್ಟ್ ಆರ್ ಆರೆಂಜಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ ಮೇಲೆ ಬಂದಿರುವಂಥ ಕ್ವೆಶನ್. ಯಾವ ಡಿಸ್ಟ್ರಿಬ್ಯೂಷನ್ ಮೇಲಿದೆ ಹೇಳಿ? ಹೈಪರ್ ಜೊಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಮೇಲೆ ಕೇಳಿದ್ದಾರೆ. ಸೊ ದೇರ್ ಆರ್ 10 ಫ್ರೂಟ್ಸ್ ಟೋಟಲಿ ಇನ್ ದ ಬಾಸ್ಕೆಟ್, ದಟ್ ಈಸ್ ವೈ A ಪ್ಲಸ್ B ಅಂತ ತಗೊಳ್ತೀರಿ. ನೆಕ್ಸ್ಟ್, ಔಟ್ ಆಫ್ ವಿಚ್ 4 ಆರ್ ಮ್ಯಾಂಗೋಸ್ ಅಂಡ್ ರೆಸ್ಟ್ ಆರ್ ಆರೆಂಜಸ್ ಅಂತ ಕೇಳಿದ್ದಾರೆ. ಈಗ ಲಾಸ್ಟ್ ಅಲ್ಲಿ ಕ್ವೆಶನ್ ಯಾವ ರೀತಿ ಕೇಳಿದ್ದಾರೆ ಅಂತ ನೋಡ್ಕೊಳ್ಳೋಣ. ಫೈಂಡ್ ದ ಪ್ರೊಬ್ಯಾಬಿಲಿಟಿ ದಟ್ ಶಿ ಗೆಟ್ಸ್ 2 ಮ್ಯಾಂಗೋಸ್ ಬಗ್ಗೆ ಕೇಳಿದ್ದಾರೆ. ಫೈಂಡ್ ದ ಮೀನ್ ಆಫ್ ನಂಬರ್ ಆಫ್ ಮ್ಯಾಂಗೋಸ್, ಇಲ್ಲೂ ಕೂಡ ಮ್ಯಾಂಗೋಸ್ ಬಗ್ಗೆನೇ ಕೇಳಿದ್ದಾರೆ. ಸೊ A is equal to number of mangoes, that is 4, and B is equal to total 10 ಅಲ್ಲಿ 4 ಮ್ಯಾಂಗೋಸ್ ಇದ್ರೆ ರೆಸ್ಟ್ ಆರ್ ಆರೆಂಜಸ್ ಎಷ್ಟಾಯ್ತು? 6 ಆರ್ ಆರೆಂಜಸ್ ಅಂತ ಆಯ್ತು. ಸೊ ಇಷ್ಟೆಲ್ಲ ಬರ್ಕೊಂಡ್ಮೇಲೆ ಹೈಪರ್ ಜೊಮೆಟ್ರಿಕ್ PMF ಬರೆದು ಪ್ರೊಬ್ಯಾಬಿಲಿಟಿ ದಟ್ ಶಿ ಗೆಟ್ಸ್ 2 ಮ್ಯಾಂಗೋಸ್ ಅಂತ ಕೇಳಿದ್ದಾರೆ ನೋಡಿ. ಪ್ರೊಬ್ಯಾಬಿಲಿಟಿ ದಟ್ X ಈಕ್ವಲ್ ಟು 2 ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತೆ ಆಲ್ಸೋ ಫೈಂಡ್ ಮೀನ್ ಅಂತ ಕೇಳಿದ್ದಾರೆ. ಮೀನ್ ಫಾರ್ಮುಲಾ ಏನಿದೆ ಹೈಪರ್ ಜೊಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ NA ಡಿವೈಡೆಡ್ ಬೈ A ಪ್ಲಸ್ B, ಅದನ್ನ ಅಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ ಆನ್ಸರ್ ಏನು ಬರಬೇಕಾಗಿತ್ತು ಅಂತ ಕೇಳಿದ್ರೆ ಪ್ರೊಬ್ಯಾಬಿಲಿಟಿ ದಟ್ X ಈಕ್ವಲ್ ಟು 2 ಕ್ಯಾಲ್ಕುಲೇಟ್ ಮಾಡಿದಾಗ 0.3 ಅನ್ನೋದು ಆನ್ಸರ್ ಬರಬೇಕು. ನೆಕ್ಸ್ಟ್, ಮೀನ್ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ 1.2 ಅನ್ನೋವಂಥದ್ದು ಆನ್ಸರ್ ಎಕ್ಸ್ಪೆಕ್ಟೆಡ್ ಇದ್ದಂಥದ್ದು. ನೆಕ್ಸ್ಟ್ ಕ್ವೆಶನ್ ನಂಬರ್ 32. A sample of 100 students is taken from a college.
if the mean and standard deviation of their weights are 51 kg and 5 kg respectively, test at 1% level of significance that the average weight of students is 50 kg. ನೋಡಿ ರ್ಯಾಂಡಮ್ ಸ್ಯಾಂಪಲ್ ಎಷ್ಟು ತಗೊಂಡಿದ್ದಾರೆ, ಎ ಸ್ಯಾಂಪಲ್ ಆಫ್ 100 ಸ್ಟೂಡೆಂಟ್ಸ್ ಅಂದ್ರೆ ಇದು ಲಾರ್ಜ್ ಸ್ಯಾಂಪಲ್ ಅಂದ್ರೆ Z ಟೆಸ್ಟ್ ಮಾಡ್ತೀರಿ. ನೆಕ್ಸ್ಟ್ 1% level of significance that the average weight of college students is 50 kg ಅಂದ್ರೆ ಟೆಸ್ಟ್ ಫಾರ್ ಮೀನ್ ಮಾಡುವಂಥದ್ದು. ಈ ವ್ಯಾಲ್ಯೂ ಮ್ಯೂ ಆಗ್ತದೆ, 51 ಅನ್ನುವಂಥದ್ದು ಎಕ್ಸ್ ಬಾರ್ ಆಗ್ತದೆ. ನೆಕ್ಸ್ಟ್ ಈ 5 ಅನ್ನುವಂಥದ್ದು ಎಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಯಾಂಪಲ್. ಇಷ್ಟು ವ್ಯಾಲ್ಯೂಸ್ ತಗೊಂಡು ಈ ಪ್ರಾಬ್ಲಮ್ ಅನ್ನು ಮಾಡಬೇಕು, ಟೆಸ್ಟ್ ಫಾರ್ ಮೀನ್ ಮಾಡುವಂಥದ್ದು. ಏನಿರ್ತದೆ ನೋಡಿ, H0 ಏನಾಗ್ತದೆ, H0 ಮ್ಯೂ ಇಸ್ ಈಕ್ವಲ್ ಟು 50 kg ಅಂತ ಹೇಳಿ ನಾನಿಲ್ಲಿ ಸಿಂಪ್ಲೆಸ್ಟ್ ಫಾರ್ಮ್ಯಾಟ್ ನಲ್ಲಿ ಬರೀತಾ ಇದ್ದೀನಿ, ಸ್ಟೇಟ್ಮೆಂಟ್ ಅಲ್ಲಿ ಬರೀತಾ ಇಲ್ಲ. ಮ್ಯೂ ಈಸ್ ನಾಟ್ ಈಕ್ವಲ್ ಟು 50 kg ಅನ್ನುವಂಥದ್ದು ಇಲ್ಲಿ ನಿಮಗೆ ಬರಿಬೇಕಾಗಿರುವಂತ H0 ಅಂಡ್ H1. ನೋಡಿ ಈ ಆನ್ಸರ್ ಎಷ್ಟು ಬರಬೇಕಾಗಿತ್ತು ಅಂತಂದ್ರೆ ಮ್ಯೂ ನಾಟ್ ಈಕ್ವಲ್ ಟು 50 ಬರೆದಾಗ ಇದು 2 ಟೇಲ್ ಟೆಸ್ಟ್ ಇರ್ತದೆ. Z ಅಬ್ಸರ್ವ್ಡ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಕೊಟ್ಟಂತ ವ್ಯಾಲ್ಯೂಸ್ ಅನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ Z ಈಕ್ವಲ್ ಟು 2 ಬರ್ತದೆ. ನೆಕ್ಸ್ಟ್ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ. ಕ್ರಿಟಿಕಲ್ ವ್ಯಾಲ್ಯೂ ಫಾರ್ 2 ಟೇಲ್ ಟೆಸ್ಟ್ ಇಸ್ ±2.58. ಆ ರೀತಿ ನಾವು ಡಯಾಗ್ರಾಮ್ ಹಾಕೊಂಡು ನೋಡಿದಾಗ ಕ್ಯಾಲ್ಕುಲೇಟ್ ಮಾಡಿರುವಂತ 2 ನಮಗೆ ಅಕ್ಸೆಪ್ಟೆಡ್ ಆರ್ ಆಕ್ಸೆಪ್ಟೆನ್ಸ್ ರೀಸನ್ ನಲ್ಲಿ ಬರುತ್ತೆ. ಅದಕ್ಕೋಸ್ಕರ H0 is accepted ಅಂತ ಬರೋದು ಕನ್ಕ್ಲೂಷನ್ ಕೊಟ್ಟಿದೆ. ಇಲ್ಲಿ ನಾನು ಶಾರ್ಟೆಸ್ಟ್ ಫಾರ್ಮ್ಯಾಟ್ ನಲ್ಲಿ ಕೊಟ್ಟಿದ್ದೀನಿ ಎಲ್ಲ ಆನ್ಸರ್ಸ್ ಅನ್ನ. ನೀವು ಇದೇ ರೀತಿ ಬರೆದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಅನ್ನು ಕೊಡೋದಿಲ್ಲ. ನೀವು ಎಲಾಬರೇಟಿವ್ ಆಗಿ ಟೀಚರ್ ಯಾವ ರೀತಿ ಹೇಳಿರ್ತಾರೋ ಅದೇ ರೀತಿ ಬರಿಬೇಕಾಗ್ತದೆ. ಇಲ್ಲಿ ನಿಮಗೆ ಆನ್ಸರ್ಸ್ ವೆರಿಫಿಕೇಶನ್ಗೋಸ್ಕರ ಮಾತ್ರ ನಾನು ಶಾರ್ಟ್ ಫಾರ್ಮ್ಯಾಟ್ ನಲ್ಲಿ ಕೊಟ್ಟಿದ್ದೀನಿ. ಅದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಮತ್ತು ಇದೇ ರೀತಿ ನೀವು ಬರೆದ್ರೆ ಎಕ್ಸಾಮ್ ನಲ್ಲಿ ಕಂಪ್ಲೀಟ್ ಮಾರ್ಕ್ಸ್ ಸಿಗಲ್ಲ. ಇದು ಸುಮ್ಮನೆ ನಿಮಗೆ ಆನ್ಸರ್ ವೆರಿಫೈ ಮಾಡ್ಕೊಳ್ಳೋಕ್ಕೋಸ್ಕರ ಮಾತ್ರ ಹೇಳ್ತಾ ಇರುವಂತದ್ದು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 33. 12 students were given intensive coaching and 2 tests were conducted before and after coaching. ನೋಡಿ ಬಿಫೋರ್ ಅಂಡ್ ಆಫ್ಟರ್ ಬಂದ್ಮೇಲೆ T ಟೆಸ್ಟ್ ಫಾರ್ ಡಿಪೆಂಡೆಂಟ್ ವೇರಿಯೇಬಲ್ಸ್ ದಟ್ ಈಸ್ ಪೇರ್ಡ್ T ಟೆಸ್ಟ್, ಆ ಟೆಸ್ಟ್ ಅನ್ನು ನೀವು ಇಲ್ಲಿ ಪರ್ಫಾರ್ಮ್ ಮಾಡಬೇಕು. ಟೆಸ್ಟ್ ವೆದರ್ ಕೋಚಿಂಗ್ ಈಸ್ ಇಫೆಕ್ಟಿವ್ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಕ್ವೆಶ್ಚನ್ ಪೇಪರ್ ಅಲ್ಲಿ ಮಿಸ್ಟೇಕ್ ಇತ್ತು. ಇದು D ಈಕ್ವಲ್ ಟು -4.8 ಅಲ್ಲ, ಇದು D ಬಾರ್ ಅಂತ ಆಗ್ಬೇಕು. ನೆಕ್ಸ್ಟ್ ಇದು SD ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈ ರೀತಿ ಕೊಡಬಾರ್ದು ಅವರು. ಎಸ್ ಮತ್ತೆ D ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಡಿವಿಯೇಟೆಡ್ ವ್ಯಾಲ್ಯೂಸ್ ಈಕ್ವಲ್ ಟು 3.71 ಅಂತ ಕೊಡಬೇಕಾಗಿತ್ತು. ಅದು ಅಂಡರ್ಸ್ಟುಡ್. ಸ್ಟೂಡೆಂಟ್ಸ್ ಸಹಿತ ನೀವು ಅದನ್ನ ತಿಳ್ಕೊಂಡು ಬರಿಬಹುದು, ಏನಂತ ದೊಡ್ಡ ಮೇಜರ್ ಮಿಸ್ಟೇಕ್ ಅಲ್ಲ. ಬಟ್ ಸ್ಟಿಲ್ ಕ್ಲಾರಿಫಿಕೇಶನ್ ಕೊಡ್ತಿದ್ದೀನಿ, ಆ ರೀತಿ ಕ್ವೆಶ್ಚನ್ ಪೇಪರ್ ಅಲ್ಲಿ ನಿಮಗೆ ಕೊಡಬೇಕಿತ್ತು ಅಂತ ಹೇಳಿ. ಸೊ ಆಲ್ಫಾ ಈಕ್ವಲ್ ಟು 0.01% ತಗೊಳ್ಳಿ ಅಂತ ಹೇಳಿದ್ದಾರೆ. 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ನಲ್ಲಿ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ ಆನ್ಸರ್ ಏನು ಎಕ್ಸ್ಪೆಕ್ಟೆಡ್ ಇತ್ತು ಅಂತ ಕೇಳಿದ್ರೆ T ಅಬ್ಸರ್ವ್ಡ್, ಈ ಫಾರ್ಮುಲಾ ಹಾಕಿ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ T ಅಬ್ಸರ್ವ್ಡ್ ಬರಬೇಕಾಗಿದ್ದು -4.2910 ಅಂತ ಆನ್ಸರ್ ನಿಮಗೆ ಬರಬೇಕಾದಂಥದ್ದು. ಸೊ ಅದಾದ್ಮೇಲೆ ನೋಡಿ ಕೋಚಿಂಗ್ ಈಸ್ ಎಫೆಕ್ಟಿವ್ ಅಂತಂದಾಗ ನಿಮಗೆ ಲೆಫ್ಟ್ ಟೇಲ್ ಟೆಸ್ಟ್ ಆಗಿರುತ್ತೆ. ನಾನು ಎಕ್ಸ್ಪ್ಲೈನ್ ಮಾಡ್ತಿಲ್ಲ ಎಲ್ಲ ಇದನ್ನ ಸ್ಟೆಪ್ಸ್ಗಳನ್ನು ಕೂಡ, ಸುಮ್ಮನೆ ನಿಮ್ಗೆ ಆನ್ಸರ್ಸ್ ವೆರಿಫೈ ಮಾಡ್ಕೊಳ್ಳೋಕೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಅಟ್ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ನಲ್ಲಿ ಲೆಫ್ಟ್ ಟೇಲ್ ಟೆಸ್ಟಿಗೆ -2.72 ಅನ್ನುವಂಥದ್ದು ಕ್ರಿಟಿಕಲ್ ವ್ಯಾಲ್ಯೂ ಆಗ್ತದೆ ಫಾರ್ n-1 ಡಿಗ್ರೀಸ್ ಆಫ್ ಫ್ರೀಡಮ್. ಅದಾದ್ಮೇಲೆ H0 ಅಕ್ಸೆಪ್ಟ ರಿಜೆಕ್ಟ್ ಅಂತ ಕೇಳಿದ್ರೆ ನೋಡಿ -4 ಇರುವಂಥದ್ದು ಇದು ರಿಜೆಕ್ಷನ್ ರೀಜನ್ ಅಲ್ಲಿ ಆಗ್ತದೆ. ಅದಕ್ಕೋಸ್ಕರ H0 ಇಸ್ ರಿಜೆಕ್ಟೆಡ್ ಅಂತ ಬರೋದು ಕನ್ಕ್ಲೂಷನ್ ಅನ್ನ ಬರಿಬೇಕಾಗಿದ್ದು ಎಕ್ಸ್ಪೆಕ್ಟೆಡ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 34. n ಈಕ್ವಲ್ ಟು 4 ಕೊಟ್ಟಿದ್ದಾರೆ, R ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಫೈಂಡ್ ಕಂಟ್ರೋಲ್ ಲಿಮಿಟ್ಸ್ ಫಾರ್ R ಚಾರ್ಟ್ ಅಂತ ಹೇಳಿದ್ದಾರೆ. ಅಂದ್ರೆ ಇದು ಯಾವುದು ಕೂಡ ಸ್ಟ್ಯಾಂಡರ್ಡ್ ಕೊಟ್ಟಿಲ್ಲ, ಸ್ಟ್ಯಾಂಡರ್ಡ್ ನಾಟ್ ಗಿವನ್ ಕೇಸ್. ಸೊ ಆನ್ಸರ್ ಏನ್ ಎಕ್ಸ್ಪೆಕ್ಟೆಡ್ ಇತ್ತು ಅಂತ ಕೇಳಿದ್ರೆ ಗಿವನ್ ವ್ಯಾಲ್ಯೂಸ್ ಎಲ್ಲ ಬರ್ಕೊಂಡ್ಮೇಲೆ R ಬಾರ್ ಕ್ಯಾಲ್ಕುಲೇಟ್ ಮಾಡಬೇಕು. ಸಮೇಷನ್ ಆಫ್ R, ಇವೆಲ್ಲ R ಕೊಟ್ಟಿರುವಂತ ವ್ಯಾಲ್ಯೂಸ್ ಅನ್ನ ಟೋಟಲ್ ಮಾಡಿ ಡಿವೈಡೆಡ್ ಬೈ ಎಷ್ಟು ವ್ಯಾಲ್ಯೂಸ್ ಇದೆ, 6 ವ್ಯಾಲ್ಯೂಸ್ ಇದೆ. ಅಂದ್ರೆ K ಈಕ್ವಲ್ ಟು 6 ಇದೆ ಅಲ್ವಾ.
ಸೊ 60 ಡಿವೈಡೆಡ್ ಬೈ 6 ಈಕ್ವಲ್ ಟು 10 ಅಂತ ಮಾಡಬೇಕು. ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ಗಿವನ್. ವೆನ್ ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ಗಿವನ್, CL, LCL, UCL ಕ್ಯಾಲ್ಕುಲೇಷನ್ ಮಾಡಬೇಕಾಗಿರುವಂಥ ಫಾರ್ಮುಲಾ ಬರ್ಕೊಂಡು ಆ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದ್ರೆ CL ಈಕ್ವಲ್ ಟು 10 ಬರ್ತದೆ, LCL ಈಕ್ವಲ್ ಟು 0 ಮತ್ತು UCL ಈಕ್ವಲ್ ಟು 22.82 ಅಂತ ಆನ್ಸರ್ ನಿಮಗೆ ಬರಬೇಕು. ನೆಕ್ಸ್ಟ್ ಕ್ವೆಶನ್ 35th, LPP. ಸಾಲ್ವ್ ಫಾಲೋಯಿಂಗ್ LPP ಗ್ರಾಫಿಕಲಿ ಅಂತ ಕೇಳಿದ್ದಾರೆ. ಒಂದು ಲೆಸ್ ದೆನ್ ಆರ್ ಈಕ್ವಲ್ ಟು ಕೇಳಿದ್ದಾರೆ, ಒಂದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕನ್ಸ್ಟ್ರೆಂಟ್ ಕೊಟ್ಟಿದ್ದಾರೆ. ಮ್ಯಾಕ್ಸಿಮೈಸೇಷನ್ ಆಫ್ Z ಈಸ್ ಗಿವನ್. ಸೊ ಇದರ ಆನ್ಸರ್ ಯಾವ ರೀತಿ ಬರ್ತದೆ ಅಂತ ಕೇಳಿದ್ರೆ, ಫಸ್ಟಿಗೆ ಈ ಪ್ರೊಸೀಜರ್ ಎಲ್ಲ ಫಾಲೋ ಮಾಡ್ಕೋತೀರಿ. ಕನ್ಸ್ಟ್ರೆಂಟ್ಸ್ ತಗೊಂಡು ಒಂದು ವ್ಯಾಲ್ಯೂ 0 ಹಾಕಿ ಇನ್ನೊಂದು ವ್ಯಾಲ್ಯೂ ಅಂತ ತಗೊಳ್ಳೋದು, ಇದೆಲ್ಲ ಮಾಡ್ಕೊಂಡ್ಮೇಲೆ ನಿಮಗೆ ಗ್ರಾಫು ಈ ರೀತಿಯಾಗಿ ಕಾಣುತ್ತೆ. ಓಕೆ, ಒಂದು ಲೆಸ್ ದೆನ್ ಆರ್ ಈಕ್ವಲ್ ಟು ಇದೆ ಅಂದರೆ ಟುವರ್ಡ್ಸ್ ದ ಒರಿಜಿನ್, ಮತ್ತೊಂದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂದರೆ ಅವೇ ಫ್ರಮ್ ದ ಒರಿಜಿನ್. ಈಗ ಫೀಸಿಬಲ್ ರೀಜನ್ ನಿಮಗೆ ಸಿಗುವಂಥದ್ದು ಅಂದರೆ ಕಾಮನ್ ರೀಜನ್ ಸಿಗುವಂಥದ್ದು ಇದು. ನೆಕ್ಸ್ಟ್ ಆ 4 ಕಾರ್ನರ್ ಪಾಯಿಂಟ್ಸ್ಗಳ ಕೋಆರ್ಡಿನೇಟ್ ವ್ಯಾಲ್ಯೂಸ್ ಅನ್ನ ಬರ್ಕೊಂಡ್ಮೇಲೆ ಕಾರ್ನರ್ ಪಾಯಿಂಟ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂಸ್ನ ಆಬ್ಜೆಕ್ಟಿವ್ ಫಂಕ್ಷನ್ Z ಏನು ಕೊಟ್ಟಿದ್ರು ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಈ 4 ವ್ಯಾಲ್ಯೂಸ್ಗಳು ನಿಮಗೆ ಬರ್ತದೆ. ಮ್ಯಾಕ್ಸಿಮೈಸೇಷನ್ ಅಂತ ಕೊಟ್ಟಿದ್ರು. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಯಾವುದು? 240 ಇಸ್ ದ ಮ್ಯಾಕ್ಸಿಮಮ್. ಸೊ ಆಪ್ಟಿಮಲ್ ಸೊಲ್ಯೂಷನ್ ಇಸ್ 6,0 ವಿತ್ Z ಈಕ್ವಲ್ ಟು 240. ಇಷ್ಟೆಲ್ಲ ನೀವು ಬರೆದಿದ್ರೆ ನಿಮ್ಗೆ 5 ಮಾರ್ಕ್ಸು ಖಂಡಿತ ಸಿಗ್ತದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 36, ಇನ್ವೆಂಟ್ರಿ ಥಿಯರಿ ಮೇಲೆ ಕೊಟ್ಟಿದ್ದಾರೆ ನೋಡಿ. ದೆರ್ ಇಸ್ ಅ ಡಿಮ್ಯಾಂಡ್ ಫಾರ್ 3600 ಯೂನಿಟ್ ಪರ್ ಇಯರ್ಸ್. ದ ಕಾಸ್ಟ್ ಆಫ್ ಪ್ಲೇಸಿಂಗ್ ಆರ್ಡರ್ ಅಂದ್ರೆ C3 ಈಕ್ವಲ್ ಟು ₹50. ಮೇಂಟೆನೆನ್ಸ್ ಕಾಸ್ಟ್ ಅಂದ್ರೆ C1 ಇಸ್ ಈಕ್ವಲ್ ಟು 9. ಆಮೇಲೆ ಡಿಮ್ಯಾಂಡ್ ಅಂತಂದ್ರೆ R, ಡಿಮ್ಯಾಂಡ್ ರೇಟ್ ಈಸ್ R. ಎಲ್ಲ ವ್ಯಾಲ್ಯೂಸು ಕೂಡ ಪರ್ ಇಯರಿಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಒಂದೇ ಯೂನಿಟ್ ಕೊಟ್ಟಿದ್ದಾರೆ, ಯಾವುದು ಕನ್ವರ್ಷನ್ ಇದರಲ್ಲಿ ಬೇಕಾಗಿಲ್ಲ. ಸೊ ಇದರ ಆನ್ಸರ್ ಏನು ಎಕ್ಸ್ಪೆಕ್ಟೆಡ್ ಅಂತ ಕೇಳಿದ್ರೆ, EOQ ಮತ್ತೆ C(Q0) ಎರಡು ಕ್ಯಾಲ್ಕುಲೇಟ್ ಮಾಡೋಕೆ ಕೇಳಿದ್ರು ನೋಡಿ. ಕ್ವೆಶನ್ ಅಲ್ಲಿ ನೋಡಿ ಏನೇನು ಕೇಳಿದ್ರು ಅಂತ ಹೇಳಿ. EOQ ಮತ್ತೆ ಮಿನಿಮಮ್ ಆನ್ಯುವಲ್ ಆವರೇಜ್ ಕಾಸ್ಟ್ ಅಥವಾ ಮಿನಿಮಮ್ ಆವರೇಜ್ ಇನ್ವೆಂಟರಿ ಕಾಸ್ಟ್ ಅಂತ ಕೇಳಿದ್ದಾರೆ. ಸೊ EOQ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ದಟ್ ಇಸ್ Q0. ದ ಆನ್ಸರ್ ಬರಬೇಕಾಗಿದ್ದು 200 ಯೂನಿಟ್ಸ್ ಅಂತ. ಸ್ಕ್ವೇರ್ ರೂಟ್ ಆಫ್ 2C3R ಡಿವೈಡೆಡ್ ಬೈ C1 ಫಾರ್ಮುಲಾ ಹಾಕಬೇಕು. ಯಾಕೆ ಅಂತ ಕೇಳಿದ್ರೆ ಇಲ್ಲಿ C2 ಕೊಟ್ಟಿಲ್ಲ, ಅಂದ್ರೆ ಶಾರ್ಟೇಜ್ ಕಾಸ್ಟ್ ಕೊಟ್ಟಿಲ್ಲ. ಅದಕ್ಕೋಸ್ಕರ ಇದು ಯಾವ ಮಾಡೆಲ್ 1 ಅಲ್ಲಿ ಬರ್ತದೆ. ಸೊ EOQ ಕ್ಯಾಲ್ಕುಲೇಟ್ ಮಾಡಿದ್ದಾದ್ಮೇಲೆ C(Q0) ಸ್ಕ್ವೇರ್ ರೂಟ್ ಆಫ್ 2C1C3R ಕ್ಯಾಲ್ಕುಲೇಟ್ ಮಾಡಿದ್ರೆ 1800 ಅಂತ ಬರಬೇಕು. ಇದು ಕಾಸ್ಟ್ ಆಗಿರೋದ್ರಿಂದ ರುಪೀಸ್ ಇದರ ಯೂನಿಟ್ ಆಗಿರ್ತದೆ. ಸೊ ಇಷ್ಟು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ಕ್ವೆಶನ್ ಸೆಕ್ಷನ್ D ಅಂದ್ರೆ 10 ಮಾರ್ಕ್ಸಿನ ಕ್ವೆಶನ್ಸ್ಗೆ ಈಗ ಬಂದಿರುವಂಥದ್ದು. 37th ಕ್ವೆಶನ್ ಏನ್ ಕೇಳಿದಾರೆ ನೋಡಿ. ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ ಟೌನ್ A ಮತ್ತು ಟೌನ್ B ಗೆ ಮತ್ತು ಕಮೆಂಟ್ ಅಂತ ಕೇಳಿದ್ದಾರೆ. ಟೌನ್ A ಟೌನ್ B ದು ಪಾಪ್ಯುಲೇಷನ್ ಅಂಡ್ ಡೆತ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಸಪರೇಟ್ ಆಗಿ ಕೊಟ್ಟಿರುವಂಥದ್ದು, ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ದು P. ಇದರ ಆನ್ಸರ್ ಏನು ಎಕ್ಸ್ಪೆಕ್ಟೆಡ್ ಇತ್ತು ಅಂತ ನೋಡೋಣ. ಸೊ STDR ಆಫ್ A ಮತ್ತು STDR ಆಫ್ B ಫಾರ್ಮುಲಾ ಬರ್ಕೊಂಡ್ಮೇಲೆ ಇದರಲ್ಲಿ A ಮತ್ತೆ B ASDR ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೋಸ್ಕರ ASDR ಫಾರ್ಮುಲಾ ಬರೆಯುವಂಥದ್ದು ಕಂಪಲ್ಸರಿ. 1 ಮಾರ್ಕು ನಿಮಗೆ ಕಳೆದು ಹೋಗ್ತದೆ ಇದನ್ನು ಬರೆದಿಲ್ಲ ಅಂತಂದ್ರೆ. ಅಂದ್ರೆ ASDR ಫಾರ್ಮುಲಾ ಬರೀಲಿಲ್ಲ ಅಂತಂದ್ರೆ 1 ಮಾರ್ಕ್ಸ್ ನೀವು ಲೂಸ್ ಮಾಡ್ಕೊಳ್ತೀರಿ, 1 ಮಾರ್ಕ್ಸ್ ಕಳ್ಕೊಳ್ತೀರಿ. ಸೊ ಬರೀಲೇಬೇಕಾಗಿದ್ದು ಕಂಪಲ್ಸರಿ. ಅದಾದ್ಮೇಲೆ ಒಂದು ಯಾವುದಾದ್ರೂ ಏಜ್ ಗ್ರೂಪ್ಗೆ ಎಕ್ಸಾಂಪಲ್ ತೋರಿಸಿದ್ರು ಒಳ್ಳೇದು, ತೋರಿಸ್ಲಿಲ್ಲ ಅಂದ್ರೂ ಏನು ತೊಂದರೆ ಇರೋದಿಲ್ಲ. ಸೊ ASDR ಫಾರ್ಮುಲಾನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅಂದ್ರೆ ASDR ಫಾರ್ಮುಲಾನ ಯೂಸ್ ಮಾಡಿಕೊಂಡು ಈ A ಮತ್ತೆ B ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀರಿ. ಅದಾದ್ಮೇಲೆ ಫಾರ್ಮುಲಾದಲ್ಲಿ ನಮಗೆ PA PB ಬೇಕಾಗಿದೆ, ಅದಕ್ಕೋಸ್ಕರ PA ಮತ್ತೆ PB ಕ್ಯಾಲ್ಕುಲೇಟ್ ಮಾಡ್ತೀರಿ. ಇವನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು STDR ಕ್ಯಾಲ್ಕುಲೇಟ್ ಮಾಡಿದ್ರೆ A ಲೊಕ್ಯಾಲಿಟಿದು 29.95 ಬರ್ತದೆ, ಮತ್ತೆ ಲೊಕ್ಯಾಲಿಟಿ B ಗೆ 29.4 ಅಂತ ಆನ್ಸರ್ ಬರ್ತದೆ. ಸೊ ಯಾವ ಲೊಕ್ಯಾಲಿಟಿ ಹೆಲ್ದಿಯರ್ ಆಗಿದೆ ನೋಡಿ, ಯಾವ ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ ಕಡಿಮೆ ಇರ್ತದೋ
ಅದು ಹೆಲ್ದಿಯರ್. ಆಬ್ವಿಯಸ್ಲಿ 29.4 ಅನ್ನುವಂಥದ್ದು ಕಡಿಮೆ ಇದೆ, ಅದಕ್ಕೋಸ್ಕರ ಲೊಕ್ಯಾಲಿಟಿ ಬಿ ಈಸ್ ಹೆಲ್ದಿಯರ್. ಕಮೆಂಟ್ ಅಂತ ಕೇಳಿದ್ರಲ್ಲ ಕ್ವೆಶನ್ ನಲ್ಲಿ, ಇದೇ ಕಮೆಂಟ್ ನೀವು ಮಾಡಬೇಕಾಗಿದ್ದು. ಇಷ್ಟು ಬರೆದ್ರೆ ನಿಮಗೆ 10 ಮಾರ್ಕ್ಸ್ ಕಂಪಲ್ಸರಿ ಸಿಗ್ತದೆ. ನೆಕ್ಸ್ಟ್ ಕ್ವೆಶನ್ ಏನಿತ್ತು ಅಂದ್ರೆ 38th ಕ್ವೆಶನ್, ಫೈಂಡ್ ಮಾರ್ಷಲ್ ಎಡ್ಜ್ವರ್ತ್ ಅಂಡ್ ಡಾರ್ಬಿಶ್ ಬೌಲಿ ಇಂಡೆಕ್ಸ್ ನಂಬರ್ಸ್ ಅಂತ ಕೇಳಿದ್ದಾರೆ. ಅದರದ್ದು ಬೇಸ್ ಇಯರ್, ಕರೆಂಟ್ ಇಯರ್ ಮತ್ತೆ ಬೇಸ್ ಇಯರ್, ಕರೆಂಟ್ ಇಯರ್, ಕ್ವಾಂಟಿಟಿ ಮತ್ತೆ ಪ್ರೈಸ್ ಕೊಟ್ಟಿದ್ರು. ಇದು ಪ್ರೈಸ್ ಇನ್ ಬೇಸ್ ಇಯರ್ ಅಂತಂದ್ರೆ ಇದು P0 ಅಂದ್ರೆ P0, ಪ್ರೈಸ್ ಇನ್ ಕರೆಂಟ್ ಇಯರ್ ಇವು P1 ವ್ಯಾಲ್ಯೂಸು. ನೆಕ್ಸ್ಟ್ ಕ್ವಾಂಟಿಟಿ ಇನ್ ಬೇಸ್ ಇಯರ್ Q0, ದೆನ್ ಕರೆಂಟ್ ಇಯರ್ ಕ್ವಾಂಟಿಟಿ Q1. ಇಷ್ಟು ವ್ಯಾಲ್ಯೂಸ್ ಕೊಟ್ಟಿದ್ರು. ಏನ್ ಆನ್ಸರ್ ಎಕ್ಸ್ಪೆಕ್ಟೆಡ್ ಇದೆ ಅಂತಂದ್ರೆ, ಫಸ್ಟಿಗೆ ಮಾರ್ಷಲ್ ಎಡ್ಜ್ವರ್ತ್ ಇಂಡೆಕ್ಸ್ ನಂಬರ್ ಫಾರ್ಮುಲಾ ಬರ್ಕೊಳ್ತೀರಿ, ಅದಾದ್ಮೇಲೆ ಡಾರ್ಬಿಶ್ ಬೌಲಿ ಇಂಡೆಕ್ಸ್ ನಂಬರ್ ಫಾರ್ಮುಲಾ ಬರ್ಕೊಳ್ತೀರಿ. ಅದು ಎರಡರಲ್ಲೂ ಏನೇನು ಸಬ್ಸ್ಟಿಟ್ಯೂಟ್ ಮಾಡಕ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗಿತ್ತೋ ಆ 4 ಕಾಲಮ್ಗಳನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈ 4 ಕಾಲಮ್ಗಳ ಟೋಟಲ್ ಏನ್ ಬರ್ತದಂದ್ರೆ 1900, 1360, 1880, 1344. ಇವ 4 ವ್ಯಾಲ್ಯೂಸ್ ಅನ್ನ ಯಾವ ಫಾರ್ಮುಲಾದಲ್ಲಿ ಎಲ್ಲೆಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕೋ ಆ ರೀತಿ ಕ್ಲೀನ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ನಿಮಗೆ ಆನ್ಸರ್ ಬರುವಂತದ್ದು ಮಾರ್ಷಲ್ ಎಡ್ಜ್ವರ್ತ್ ಇಂಡೆಕ್ಸ್ ನಂಬರ್ 139.79, ಆಮೇಲೆ ಡಾರ್ಬಿಶ್ ಬೌಲಿ 139.79. ಇದು 2 ಆನ್ಸರ್ ಎಕ್ಸ್ಪೆಕ್ಟೆಡ್. ನೆಕ್ಸ್ಟ್ ಕ್ವೆಶನ್ 39th ಕ್ವೆಶನ್, ಫಿಟ್ ಅ ಸ್ಟ್ರೇಟ್ ಲೈನ್ ಟ್ರೆಂಡ್ ಇಕ್ವೇಶನ್ ಅಂತ ಕೇಳಿದ್ದಾರೆ. ಓಕೆ, ವೆರಿ ಸಿಂಪಲ್. y is equal to a plus bx ಸ್ಟ್ರೇಟ್ ಲೈನ್ ಟ್ರೆಂಡ್ ಇಕ್ವೇಶನ್ ಅನ್ನ ಕೇಳಿದ್ದಾರೆ ಮತ್ತು ಟ್ರೆಂಡ್ ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡೋಕೆ ಕ್ವೆಶನ್ ಅಲ್ಲಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಫಾರ್ 2007 ಕೂಡ ಏನ್ ಟ್ರೆಂಡ್ ವ್ಯಾಲ್ಯೂ ಇರ್ತದೆ ಅಂತ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ರು. ಸೊ ಆನ್ಸರ್ಸ್ ಏನ್ ಎಕ್ಸ್ಪೆಕ್ಟೆಡ್ ಇತ್ತು ಅಂತಂದ್ರೆ, ಕೊಟ್ಟಿರುವಂತ ವ್ಯಾಲ್ಯೂಸ್ ಅನ್ನು ಬರ್ಕೊಂಡ್ಮೇಲೆ ಎಕ್ಸ್ ವ್ಯಾಲ್ಯೂಸ್ ಅನ್ನ ಕನ್ವರ್ಟ್ ಮಾಡ್ಕೊಳ್ತೀವಿ, ಸಮೇಷನ್ ಆಫ್ x = 0 ಆಗೋಂಗೆ. ನೆಕ್ಸ್ಟ್ ಈ ಸ್ಟ್ರೇಟ್ ಲೈನ್ ಇಕ್ವೇಶನ್ ಬರ್ಕೊಂಡ್ಮೇಲೆ ಸ್ಟ್ರೇಟ್ ಲೈನ್ ಇಕ್ವೇಶನ್ ಗಳಿಗೆ ಬೇಕಾಗಿರುವಂತಹ ನಾರ್ಮಲ್ ಇಕ್ವೇಶನ್ಸ್ ಅನ್ನು ಬರ್ಕೊಂಡು ಈ ನಾರ್ಮಲ್ ಇಕ್ವೇಶನ್ಸ್ ನಲ್ಲಿ ಏನೇನ್ ಬೇಕಾಗಿದೆಯೋ ಅವನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಯಾವ್ಯಾವ ಟೋಟಲ್ಸ್ ಬೇಕೋ ಅವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡಾದ್ಮೇಲೆ ಎ ಮತ್ತೆ ಬಿ ಇವ್ 2 ಕಾನ್ಸ್ಟೆಂಟ್ಸ್ ಏನಿತ್ತೋ ಅವನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಸೊ ಎ ವ್ಯಾಲ್ಯೂ ಎಷ್ಟು ಬರ್ತದೆ 51, ಬಿ ವ್ಯಾಲ್ಯೂ 1.5. ಸೊ ಇದು ಸ್ಟ್ರೇಟ್ ಲೈನ್ ಇಕ್ವೇಶನ್ ಫಿಟೆಡ್ ಇರುವಂತದ್ದು. ಅದಾದ್ಮೇಲೆ 2007ಗೆ ವ್ಯಾಲ್ಯೂ ಏನಿರ್ತದೆ ಅಂತ ಕೇಳಿದ್ರು. ಸೊ ಫಾರ್ 2007 ಕನ್ವರ್ಟೆಡ್ ವ್ಯಾಲ್ಯೂ ಪ್ರಕಾರ x = 4 ಆಗ್ತದೆ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ 57 ಅನ್ನುವಂಥದ್ದು 2007ಗೆ y ವ್ಯಾಲ್ಯೂ ಸಿಗ್ತದೆ. ಅದೇ ರೀತಿ ಎಲ್ಲ ಟ್ರೆಂಡ್ ವ್ಯಾಲ್ಯೂಸ್ ಅನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಆ ಟ್ರೆಂಡ್ ವ್ಯಾಲ್ಯೂಸ್ ಅನ್ನ ಇಲ್ಲಿ ಕಾಲಮ್ ನಲ್ಲಿ ಈ ರೀತಿ ಬರೀಬೇಕು. ಇಷ್ಟು ಮಾಡಿದ್ರೆ ನಿಮಗೆ 10 ಮಾರ್ಕ್ಸ್. ನೆಕ್ಸ್ಟ್ ಕ್ವೆಶನ್ 40ನೇ ಕ್ವೆಶನ್ ನೋಡೋಣ. The following data shows the number of mistakes per page in a book containing 100 pages. Fit a Poisson distribution and show that the distribution is not good fit ಅಂತ ಹೇಳಿದ್ದಾರೆ ಅಲ್ವಾ. ಓಕೆ, ಏನ್ ಮಾಡ್ಬೇಕಂತೆ, Poisson distribution ಅನ್ನು ಫಿಟ್ ಮಾಡ್ಬೇಕಂತೆ. ಮತ್ತೆ ನೆಕ್ಸ್ಟ್ ಟೆಸ್ಟಿಂಗ್ ಆಫ್ ಹೈಪೋಥೆಸಿಸ್ ಮಾಡಬೇಕು. ಅಂದ್ರೆ ಫಿಟೆಡ್ Poisson distribution ಗುಡ್ ಫಿಟ್ ಅಲ್ವಾ ಅಂತ ಹೇಳಿ chi-square goodness of fit ಅನ್ನ ಪರ್ಫಾರ್ಮ್ ಮಾಡಬೇಕು. ಆನ್ಸರ್ ಏನ್ ಎಕ್ಸ್ಪೆಕ್ಟೆಡ್ ಇತ್ತು ಅಂತ ಅಂದ್ರೆ ನೋಡಿ, ಕೊಟ್ಟಿರುವಂತ ಎಕ್ಸ್ ವ್ಯಾಲ್ಯೂಸ್ ಮತ್ತೆ ಎಫ್ ವ್ಯಾಲ್ಯೂಸ್ ಫ್ರೀಕ್ವೆನ್ಸೀಸ್ ಬರ್ಕೊಳ್ತೀರಿ. ಎಫ್ ಎಕ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯಾಕೆ ಎಫ್ ಎಕ್ಸ್ ಬೇಕು ಅಂತಂದ್ರೆ ನಮಗೆ ಇದರಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ಕೊಟ್ಟಿಲ್ಲ Poisson distribution ಫಿಟ್ ಮಾಡ್ಲಿಕ್ಕೆ. ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಕಂಡುಹಿಡ್ಕೊಳ್ಬೇಕಂದ್ರೆ ಮೀನ್ = ಲ್ಯಾಂಬ್ಡಾ ಇದೆ. ಮೀನ್ ಅನ್ನ ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎನ್ ಅಂತ ಬರೀಬಹುದು. ಸೊ ಸಮೇಷನ್ ಆಫ್ ಎಫ್ ಎಕ್ಸ್ ಬೇಕಾಗಿರೋದ್ರಿಂದ ಎಫ್ ಎಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅದರ ಸಮೇಷನ್ ತಗೊಂಡ್ರೆ 120 ಬಂತು. ಸೊ ಕ್ಯಾಪಿಟಲ್ ಎನ್ 100, ಫ್ರೀಕ್ವೆನ್ಸಿ ಟೋಟಲ್ ಮಾಡಿದಾಗ ಏನ್ ಬರ್ತದೋ ಅದು 100 ಇದೆ. ಸೊ ದಟ್ ಲ್ಯಾಂಬ್ಡಾ = 120 ಡಿವೈಡೆಡ್ ಬೈ 100 1.2 ಅಂತ ಸಿಗ್ತದೆ. ಸೊ ಒಂದ್ ಸರ್ತಿ ಲ್ಯಾಂಬ್ಡಾ ಸಿಕ್ತು ಅಂತಂದ್ರೆ PMF ಆಫ್ Poisson distribution ಅನ್ನ ಬರ್ಕೊಂಡು ಪ್ರೊಬ್ಯಾಬಿಲಿಟಿ ದಟ್ x = 0 ಕ್ಯಾಲ್ಕುಲೇಟ್ ಮಾಡಬೇಕು. ಅದರ ಆನ್ಸರ್ ಈ ರೀತಿಯಾಗಿ ಬರ್ತದೆ. ನೆಕ್ಸ್ಟ್ ನಮಗೆ ಬೇಕಾಗಿರುವಂತದ್ದು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ಅಲ್ವಾ, EI. ಸೊ TX = ಕ್ಯಾಪಿಟಲ್ N ಮಲ್ಟಿಪ್ಲೈಡ್ ಬೈ ಪ್ರೊಬ್ಯಾಬಿಲಿಟಿ ಮಾಡಿದ್ರೆ ನಮಗೆ ಥೆರಾಟಿಕಲ್ ಫ್ರೀಕ್ವೆನ್ಸೀಸ್ ಅಟ್ x ವ್ಯಾಲ್ಯೂ ಸಿಗ್ತದೆ. ಅದಕ್ಕೋಸ್ಕರ
T0, ಯಾಕಂದ್ರೆ ಪ್ರೊಬ್ಯಾಬಿಲಿಟಿ ದಟ್ x equal to 0 ಆಲ್ರೆಡಿ ಸಿಕ್ಕಿದೆ. ಸೊ T0 ಮಾಡ್ಬೇಕಂದ್ರೆ n-ಗೆ ಪ್ರೊಬ್ಯಾಬಿಲಿಟಿ ದಟ್ x equal to 0 ಮಲ್ಟಿಪ್ಲೈ ಮಾಡಿದ್ರೆ 30.12 ಬಂತು, ಅಪ್ರಾಕ್ಸಿಮೇಟ್ಲಿ 30 ಅಂತ ವ್ಯಾಲ್ಯೂ ಇದೆ. ಸೊ ಈಗ ಸಿಕ್ಕಿರೋದು ಫಸ್ಟ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ದಟ್ ಇಸ್ T0. ಒಂದು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಸಿಕ್ತು ಅಂತಂದ್ರೆ ಉಳಿದಿರುವಂತ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿನ ನಾವು ರೆಕರೆನ್ಸ್ ರಿಲೇಷನ್ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಬಹುದು. ನೋಡಿ, ಈ ವ್ಯಾಲ್ಯೂಸ್ ಎಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿದ್ದು ಕರೆಕ್ಟ್ ಆಗಿ ಬಂದಿದೆಯಾ ಅಂತ ಹೇಳಿ. T1 36 ಬರಬೇಕು, T2 22, T3 9 ಬರಬೇಕು, ಮತ್ತೆ T4 ಅಥವಾ ಗ್ರೇಟರ್ ದನ್ ಆರ್ ಈಕ್ವಲ್ ಟು 4 ಏನಿದೆಯೋ ಈಕ್ವಲ್ ಟು 3 ಬರಬೇಕು. ಸೊ ಕ್ಯಾಲ್ಕುಲೇಟ್ ಮಾಡಿದ್ದು ನೆನಪು ಮಾಡ್ಕೊಳ್ಳಿ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ. ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ನಮಗೆ ಸಿಕ್ಕ ಮೇಲೆ OIs ಅಬ್ಸರ್ವ್ ಫ್ರೀಕ್ವೆನ್ಸೀಸ್ ಅನ್ನ ಆಲ್ರೆಡಿ ಕೊಟ್ಟಿರ್ತಾರೆ ಕ್ವೆಶನ್ ಅಲ್ಲೇ. ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ಕ್ಯಾಲ್ಕುಲೇಟ್ ಮಾಡಿದ್ ಬರ್ಕೊಳ್ಳಿ. ಆವಾಗ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಎಲ್ಲವೂ ವ್ಯಾಲ್ಯೂಸ್ಗಳು 5 ಮತ್ತು ಅದಕ್ಕಿಂತ ಜಾಸ್ತಿ ಇದೆಯೋ ಇಲ್ಲೋ ಅಂತ ನೋಡ್ಕೊಳ್ಬೇಕು. ಇಲ್ಲ ಅಂದ್ರೆ ಆಸ್ ಯೂಶುವಲ್ ನಮ್ಗೆ ಗೊತ್ತಿದೆ ಪೂಲಿಂಗ್ ಮಾಡ್ತೀವಿ. ಸೊ ನೋಡಿ, ಇಲ್ಲಿ ಲಾಸ್ಟ್ ವ್ಯಾಲ್ಯೂ 3 ಇದೆ, ಅದು ಗ್ರೇಟರ್ ದನ್ ಆರ್ ಈಕ್ವಲ್ ಟು 5 ಒಳಗೆ ಬರೋದಿಲ್ಲ, ಲೆಸ್ ದೆನ್ 5 ಇದೆ. ಅದಕ್ಕೋಸ್ಕರ ಇದನ್ನ ಪ್ರೀವಿಯಸ್ ವ್ಯಾಲ್ಯೂಗೆ ಪೂಲಿಂಗ್ ಮಾಡಿ 9 + 3 = 12. ರೆಸ್ಪೆಕ್ಟಿವ್ಲಿ ಏನ್ ಮಾಡಬೇಕು, ಅಬ್ಸರ್ವ್ ಫ್ರೀಕ್ವೆನ್ಸಿ ಪೂಲಿಂಗ್ ಮಾಡಬೇಕು 5 and 0. ಸೊ 5 + 0 is 5. ಅದಾದ್ಮೇಲೆ H0 H1 ಬರ್ಕೊಳ್ಳಿ. H0 ಫಿಟೆಡ್ Poisson ಡಿಸ್ಟ್ರಿಬ್ಯೂಷನ್ ಇಸ್ ಗುಡ್ ಫಿಟ್, H1 ನಾಟ್ ಗುಡ್ ಫಿಟ್ ಅಂತ ಹೇಳಿ. ಇದು ಆಲ್ವೇಸ್ ರೈಟ್ ಟೇಲ್ ಟೆಸ್ಟ್ ಇರ್ತದೆ. ನೆಕ್ಸ್ಟ್ ಅಂಡರ್ H0 ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ಏನಿದೆ ನಮ್ಗೆ ಗೊತ್ತಿದೆ ಆಲ್ರೆಡಿ. ಇದು ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ಅಂತ. ಬೇಕಾಗಿರೋ ಕಾಲಮ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನಮಗೆ ಸಮೇಷನ್ ಆಫ್ OI - EI ದ ಸ್ಕ್ವೇರ್ ಡಿವೈಡೆಡ್ ಬೈ EI ಎಷ್ಟು ಬರ್ತದೆ ಅಂದ್ರೆ 13.939 ಅಂತ ಬರ್ತದೆ. ಸೊ ಅದು chi² ಅಬ್ಸರ್ವ್ಡ್ ವ್ಯಾಲ್ಯೂ ಆಗಿರ್ತದೆ. ನೆಕ್ಸ್ಟ್ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಅಂತಂದ್ರೆ ಆಫ್ಟರ್ ಪೂಲಿಂಗ್ ಇಲ್ಲಿ ನೋಡಿ ಎಷ್ಟು ಇಂಡಿಪೆಂಡೆಂಟ್ ವ್ಯಾಲ್ಯೂಸ್ ಇದೆ, 1 2 3 and 4 ಇಂಡಿಪೆಂಡೆಂಟ್ ವ್ಯಾಲ್ಯೂಸ್. ಸೊ ದಟ್ n - c - 1 ಡಿಗ್ರೀಸ್ ಆಫ್ ಫ್ರೀಡಮ್ ಏನ್ ಕ್ಯಾಲ್ಕುಲೇಟ್ ಮಾಡ್ತಿರೋ ಅಲ್ಲಿ n = 4 - c ಅಂದ್ರೆ 1 ಪ್ಯಾರಾಮೀಟರ್ ಲ್ಯಾಂಬ್ಡಾನ ಎಸ್ಟಿಮೇಟ್ ಮಾಡಿದೀವಿ. ಸೊ 1 - 1 ಆಸ್ ಯೂಶುವಲ್. ಸೊ 4 - 1 - 1 ಅಂದ್ರೆ 2 ಡಿಗ್ರೀಸ್ ಆಫ್ ಫ್ರೀಡಮ್ ಆಯ್ತು. 2 ಡಿಗ್ರೀಸ್ ಆಫ್ ಫ್ರೀಡಮ್ಗೆ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ನಲ್ಲಿ ರೈಟ್ ಟೇಲ್ಡ್ ವ್ಯಾಲ್ಯೂ ಏನಿರ್ತದೆ ಅಂದ್ರೆ 5.99 ಇರ್ತದೆ. ಸ್ಟ್ಯಾಟಿಸ್ಟಿಕಲ್ ಟೇಬಲ್ ನಿಂದ ಈ ವ್ಯಾಲ್ಯೂ ನೋಡ್ಕೊಳ್ತೀವಿ. ಸೊ 5.99 ಕಿಂತ ಗ್ರೇಟರ್ ಆದ್ರೆ ರೈಟ್ ಟೇಲ್ಡ್ ಇರೋಕ್ಕೋಸ್ಕರ ಇಲ್ಲಿ ಕ್ರಿಟಿಕಲ್ ರೀಜನ್ ಬರುವಂತದ್ದು. ನಮಗೆ 13.97 ಬಂದಿದೆ, 5.99 ಕಿಂತ ಗ್ರೇಟರ್ ಆಗೇ ಇದೆ, ಅದಕ್ಕೋಸ್ಕರ H0 ಇಸ್ ರಿಜೆಕ್ಟೆಡ್. ಕನ್ಕ್ಲೂಷನ್ ಏನ್ ಬರೀತೀರಿ, H0 ರಿಜೆಕ್ಟ್ ಆದ್ಮೇಲೆ H1 ಗೆ ಏನ್ ಬರ್ದಿದ್ರು ಆ ಸ್ಟೇಟ್ಮೆಂಟ್ ಅನ್ನ ಇಲ್ಲಿ ಆನ್ಸರ್ ಆಗಿ ಬರೀತೀರಿ. ಸೊ ಇಷ್ಟು ಪರ್ಫಾರ್ಮ್ ಮಾಡಿದ್ರೆ ನಿಮಗೆ 10 ಮಾರ್ಕ್ಸ್ ಬರ್ತದೆ. ನೆಕ್ಸ್ಟ್ ಕ್ವೆಶನ್ 40th ಕ್ವೆಶನ್ ಆದ್ಮೇಲೆ ಸೆಕ್ಷನ್ ಇಗೆ ಎಂಟರ್ ಆಗ್ತೀವಿ. ಸೆಕ್ಷನ್ ಇ 5 ಮಾರ್ಕ್ಸಿನ ಕ್ವೆಶನ್ಸ್. 41ನೇ ಕ್ವೆಶನ್ ಏನ್ ಕೊಟ್ಟಿದ್ದಾರೆ ನೋಡಿ, ಅದರಲ್ಲಿ x is a normal variate with mean mu = 64. ಮೀನ್ ಅಂದ್ರೆ ಮ್ಯೂ. ನೆಕ್ಸ್ಟ್ ಸಿಗ್ಮಾ ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಸಿಗ್ಮಾ = 4 ಕೊಟ್ಟಿದ್ದಾರೆ, ಮ್ಯೂ = 64, ಸಿಗ್ಮಾ = 4 ಕೊಟ್ಟಿದ್ದಾರೆ. ಪ್ರೊಬ್ಯಾಬಿಲಿಟಿ ದಟ್ x less than 62, x ಲೈಯಿಂಗ್ ಬಿಟ್ವೀನ್ 60 to 66 ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇವು ಎರಡೇ ಕ್ಯಾಲ್ಕುಲೇಷನ್ ಕೊಟ್ಟಿದ್ದು. ಆನ್ಸರ್ ಏನ್ ಎಕ್ಸ್ಪೆಕ್ಟೆಡ್ ಇದೆ ಅಂತ ನೋಡೋಣ. ಸೊ ಫಸ್ಟಿಗೆ ಕೊಟ್ಟಿರುವಂತ ವ್ಯಾಲ್ಯೂಸ್ ಬರ್ಕೊಂಡ್ಮೇಲೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇದ್ದದನ್ನ ಸ್ಟ್ಯಾಂಡರ್ಡ್ ನಾರ್ಮಲಿ ಕನ್ವರ್ಟ್ ಮಾಡ್ಕೊಳ್ತೀರಿ. ಇವೆಲ್ಲ ನಿಮಗೆ ಗೊತ್ತಿರ್ತದೆ ಆಲ್ರೆಡಿ. ಸೊ z less than -0.5 ವಾಸ್ ಎಕ್ಸ್ಪೆಕ್ಟೆಡ್, ಲೈಕ್ ಮಿಡಲ್ ಆನ್ಸರ್. ಸೊ -0.5 ಅಂದ್ರೆ ಈ ಕಡೆ ಲೆಫ್ಟ್ ಸೈಡಿಗೆ ಬಂತು, ಅದಕ್ಕಿಂತ ಕಡಿಮೆ ಇರೋದು ಬೇಕಂತೆ, ಲೆಸ್ ದ್ಯಾನ್. ಸೊ ದಟ್ ಈ ಏರಿಯಾ ಬೇಕು. ಸೊ ಏರಿಯಾ ಫ್ರಮ್ -∞ to ∞ ನಲ್ಲಿ -0.5 to ∞ ತೆಗೆದ್ರೆ ನಮಗೆ ಇದಿಷ್ಟೇ ಸಿಗ್ತದೆ. ಸೊ ದಟ್ ಆ ರೀತಿ ಪರ್ಫಾರ್ಮ್ ಮಾಡಿದಾಗ ನಮಗೆ ಆನ್ಸರ್ ಬರುವಂತದ್ದು 0.3085. ಇವೆಲ್ಲ ವ್ಯಾಲ್ಯೂಸ್ ಅನ್ನು ಎಲ್ಲಿ ನೋಡ್ತೀರಿ, ಸ್ಟ್ಯಾಟಿಸ್ಟಿಕಲ್ ಟೇಬಲ್ಸ್ ಅಲ್ಲಿ ನೋಡ್ತೀರಿ. ನೆಕ್ಸ್ಟ್ x ಲೈಯಿಂಗ್ ಬಿಟ್ವೀನ್ 60 to 66. ನೆಕ್ಸ್ಟ್ ಸಬ್ ಕ್ವೆಶನ್ ಏನ್ ಕೇಳಿದ್ರು, ಈ ರೀತಿಯಾಗಿ ಕೇಳಿತ್ತು. ಕನ್ವರ್ಟ್ ಮಾಡ್ಕೊಳ್ಳಿ ಸ್ಟ್ಯಾಂಡರ್ಡ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಗೆ. ಅವಾಗ -1 to 0.5 ಅಂತ ಬರ್ತದೆ. ಸೊ -1 ಟುವರ್ಡ್ಸ್ ಲೆಫ್ಟ್ ಸೈಡ್, 0.5 ಟುವರ್ಡ್ಸ್ ರೈಟ್ ಸೈಡ್. ಇದನ್ನ ಮಧ್ಯದಲ್ಲಿರುವಂತ ಪ್ರೊಬ್ಯಾಬಿಲಿಟಿ ಬೇಕಾಗಿದೆಯಂತೆ. ಸೊ ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಿ, -1 to ∞, ಅದರಲ್ಲಿ 0.5 to ∞ ಅಂತ ತೆಗೆದ್ಬಿಟ್ರೆ ನಮಗೆ ಇಷ್ಟೇ ವ್ಯಾಲ್ಯೂ ಸಿಗ್ತದೆ. ಆ ರೀತಿ ಪರ್ಫಾರ್ಮ್ ಮಾಡಿದಾಗ ಸ್ಟ್ಯಾಟಿಸ್ಟಿಕಲ್ ಟೇಬಲ್ಸ್ ಅನ್ನು ಯೂಸ್ ಮಾಡಿಕೊಂಡು ನಮಗೆ ಆನ್ಸರ್ ಏನ್ ಸಿಗ್ತದೆ,
0.5328 ಅಂತ ಆನ್ಸರ್ ಸಿಗ್ತದೆ. ಸೊ ಒಂದು ಆನ್ಸರು 0.3085, ಇನ್ನೊಂದು ಆನ್ಸರು 0.5328 ಅಂತ ಬರಬೇಕು. ನೆಕ್ಸ್ಟ್ ಕ್ವೆಶನ್ ಏನಿತ್ತು ಅಂತ ನೋಡೋಣ. 42nd ಕ್ವೆಶನ್, ಫ್ರಮ್ ಎ ರ್ಯಾಂಡಮ್ ಸ್ಯಾಂಪಲ್ ಆಫ್ 100 ಸ್ಟೂಡೆಂಟ್ಸ್. ಸೊ ನೋಡಿ, n equal to 100 ಲಾರ್ಜ್ ಸ್ಯಾಂಪಲ್. ಫ್ರಾಮ್ PUC 13 ಸ್ಟೂಡೆಂಟ್ಸ್ ವರ್ ಫೌಂಡ್ ವಿಯರಿಂಗ್ ಸ್ಪೆಕ್ಸ್. ಅಂದರೆ ಇದು x ಔಟ್ ಆಫ್ n ಫಾರ್ಮ್ಯಾಟ್, x equal to 13 ಮತ್ತು n equal to 100. Can we conclude that the proportion of students wearing spectacles is more than 0.1 ಅಂತ ಕೇಳಿದ್ದಾರೆ. ಅಂದರೆ ಇದು ಟೆಸ್ಟ್ ಫಾರ್ ಪ್ರಪೋರ್ಷನ್. 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಸ್ಮಾಲ್ p is equal to x divided by n ಕ್ಯಾಲ್ಕುಲೇಟ್ ಮಾಡ್ತೀರಿ. ದಟ್ ಈಸ್ 13 divided by 100 ಮಾಡ್ಕೋಬೇಕು. 0.13 ಅಂತ ಸ್ಮಾಲ್ p ಕ್ಯಾಲ್ಕುಲೇಷನ್ ಸಿಗ್ತದೆ. ಓಕೆ, ನೆಕ್ಸ್ಟ್, ವೆದರ್ ಇಟ್ ಈಸ್ ಮೋರ್ ದೆನ್ 0.1 ಅಂತ ಕೇಳಿರೋಕ್ಕೋಸ್ಕರ ಕ್ಯಾಪಿಟಲ್ P ಅಥವಾ ಕ್ಯಾಪಿಟಲ್ P0 ಅಂತ ಏನು ಹೇಳ್ತೀವೋ ಅದು 0.1. ಕ್ಯಾಪಿಟಲ್ Q0 ಏನಾಗುತ್ತೆ 0.9, ಅಂದರೆ 1 ಮೈನಸ್ P0 ಮಾಡಿದಾಗ 0.9 ಬರ್ತದೆ. ಆಮೇಲೆ ಯಾವ ಟೇಲ್ ಟೆಸ್ಟ್ ಮೋರ್ ದೆನ್ ಅಂತ ಕೇಳಿದ್ದಾರೆ. ಸೊ ರೈಟ್ ಟೇಲ್ಡ್ ಟೆಸ್ಟ್ ವರ್ಕೌಟ್ ಮಾಡಬೇಕು. ಸೊ ಆನ್ಸರ್ ಏನು ಎಕ್ಸ್ಪೆಕ್ಟೆಡ್ ಇತ್ತು ಅಂತ ನೋಡೋಣ. H0 P equal to 0.1 ಬರ್ತದೆ, H1 ಗ್ರೇಟರ್ ದೆನ್ 0.1. ನಾನು ಮತ್ತೊಮ್ಮೆ ರಿಮೈಂಡ್ ಮಾಡ್ತಿದ್ದೀನಿ, ಯಾವುದು ಆನ್ಸರನ್ನು ನಾನು ಪೂರ್ತಿಯಾಗಿ ಎಕ್ಸಾಮ್ನಲ್ಲಿ ಹೆಂಗೆ ಬರೀಬೇಕೋ ಅದೇ ರೀತಿಯಲ್ಲಿ ಬರೋದು ನಿಮಗೆ ತೋರಿಸ್ತಾ ಇಲ್ಲ. ಬರೀ ಎಂಡ್ ಆನ್ಸರ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ. ಎಕ್ಸಾಮ್ನಲ್ಲಿ ಈ ರೀತಿ ಬರೀಬೇಡಿ. ಎಲ್ಲ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ ಎಕ್ಸಾಮ್ನಲ್ಲಿ ಬರೀಬೇಕು. ಡೈರೆಕ್ಟ್ ಆನ್ಸರ್ಗಳನ್ನು ಬರೀಬೇಡಿ. ಇಲ್ಲಿ ಆನ್ಸರ್ ವೆರಿಫೈ ಮಾಡೋಕ್ಕೋಸ್ಕರ ಮಾತ್ರ ನಾನು ಡೈರೆಕ್ಟ್ ಆನ್ಸರ್ಸ್ ಕೊಟ್ಟು ಡೈರೆಕ್ಟ್ ಸ್ಟೆಪ್ ಕೊಟ್ಟು ನಿಮಗೆ ಆನ್ಸರ್ ವೆರಿಫೈ ಮಾಡ್ಕೊಳ್ಳೋಕೆ ಹೇಳ್ತಿದ್ದೀನಿ. ನಿಮ್ಮ ಟೀಚರ್ಸು ನಿಮ್ಮ ಕ್ಲಾಸ್ನಲ್ಲಿ ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಹೇಳಿರ್ತಾರೋ ಅದೇ ರೀತಿ ಎಲ್ಲ ಸ್ಟೆಪ್ಸ್ಗಳನ್ನು ಬರೆದು ನೀವು ಎಕ್ಸಾಮ್ನಲ್ಲಿ ಆನ್ಸರ್ಸನ್ನು ಬರೀರಿ. ಓಕೆ, ಅಂಡರ್ H0 Z ಅಬ್ಸರ್ವ್ಡ್ ಏನು ಈ ಫಾರ್ಮುಲಾ, ಅದೇ ರೀತಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ಕ್ಯಾಲ್ಕುಲೇಷನ್ ಮಾಡಿದ್ರೆ Z ಅಬ್ಸರ್ವ್ಡ್ ಈಕ್ವಲ್ ಟು 1 ಬರ್ತದೆ. ಓಕೆ, ನೆಕ್ಸ್ಟ್, ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಕ್ರಿಟಿಕಲ್ ವ್ಯಾಲ್ಯೂ ಫಾರ್ ರೈಟ್ ಟೇಲ್ ಟೆಸ್ಟ್ ಏನಂತಂದ್ರೆ 1.65. H0 ಈಸ್ ಆಕ್ಸೆಪ್ಟೆಡ್ ಆಗಿರುವಂಥದ್ದು. ಯಾಕಂದ್ರೆ ನೋಡಿ 1 ಅಂತ ವ್ಯಾಲ್ಯೂ ಬಂದಿದೆ. ಆ 1 ವ್ಯಾಲ್ಯೂ ಈ 1.65ಗಿಂತ ಮುಂಚೆನೆ ಬರ್ತದೆ. ಅಂದ್ರೆ ಆಕ್ಸೆಪ್ಟೆನ್ಸ್ ರೀಜನ್ ನಲ್ಲಿ ಬರೋದ್ರಿಂದ H0 ಈಸ್ ಆಕ್ಸೆಪ್ಟೆಡ್. ಕನ್ಕ್ಲೂಷನ್ ಏನ್ ಬರೀತೀರಿ, H0 ಗೆ ಏನ್ ಬರೆದಿದ್ರೋ ಸ್ಟೇಟ್ಮೆಂಟ್ ಅನ್ನ ಅದನ್ನೇ ಕನ್ಕ್ಲೂಷನ್ ಆಗಿ ಬರೀಬೇಕು. ಸೊ ಇಷ್ಟು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ಕ್ವೆಶನ್ ಏನ್ ಕೊಟ್ಟಿದ್ರು ಅಂತ ನೋಡೋಣ. 43rd ಕ್ವೆಶನ್, ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ production of paddy is assumed to be 10.6 tons. Okay, standard deviation of production of paddy is assumed to be 10.6. Standard deviation ಆಗಿರೋದ್ರಿಂದ ಅದು ಸಿಗ್ಮಾ. H0 ನಲ್ಲಿ ನಾವು 10.6 ಅಂತ ತಗೊಳ್ತೀವಿ, ಅದಕ್ಕೋಸ್ಕರ ಸಿಗ್ಮಾ ನಾಟ್ ಅಂತ ಕೂಡ ಬರೀತೀವಿ. ಎ ಸ್ಯಾಂಪಲ್ ಆಫ್ 20 acres. 20 acres ಅಂತ ಕೊಟ್ಟಿದ್ದಾರೆ, ಅದು ಕೂಡ ಸ್ಯಾಂಪಲ್ ಅಂತ ಕೊಟ್ಟಿದ್ದಾರೆ. ಸೊ n equal to 20. n equal to 20 ಆದ್ಮೇಲೆ ಅದು ಸ್ಮಾಲ್ ಸ್ಯಾಂಪಲ್ ಅಲ್ವಾ. ಸ್ಮಾಲ್ ಸ್ಯಾಂಪಲ್ ಟೆಸ್ಟ್ ಫಾರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡ್ತಾ ಇರ್ತೀರಿ, ಅದಕ್ಕೋಸ್ಕರ ಇದು chi-square ಟೆಸ್ಟ್ ಆಗುತ್ತೆ. ಆ 20 acres ಸ್ಯಾಂಪಲ್ ತಗೊಂಡಾಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಬಂತಂತೆ 8.3. ಅಂದ್ರೆ ಇದು ಎಸ್ ವ್ಯಾಲ್ಯೂ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಯಾಂಪಲ್. ಟೆಸ್ಟ್ ಅಟ್ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ವೆದರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಪ್ರೊಡಕ್ಷನ್ ಆಫ್ ಪ್ಯಾಡಿ ಈಸ್ ಲೆಸ್ ದೆನ್ 10.6 ಅಂತ ಕೇಳಿದ್ದಾರೆ. ಸೊ ಸಿಗ್ಮಾ ನಾಟ್ ಈಕ್ವಲ್ ಟು 10.6 H0 ಆಯಿತು. ಸಿಗ್ಮಾ ಲೆಸ್ ದೆನ್ 10.6 ಅಂತ ಬರೆದ್ರೆ H1 ಆಗತ್ತೆ, ಯಾಕಂದ್ರೆ ಲೆಸ್ ದೆನ್ ಕೇಳಿದ್ದಾರೆ ಕ್ವೆಶನ್ ನಲ್ಲಿ. ಸೊ ಈ ರೀತಿ ಇಲ್ಲಿ ಕೊಟ್ಟಿರುವಂತಹ ನೊಟೇಷನ್ಗಳಿದಾವೆ, ಇವನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಟೆಸ್ಟ್ ಫಾರ್ ವೇರಿಯನ್ಸ್ ಅಥವಾ ಟೆಸ್ಟ್ ಫಾರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಿದಾಗ ಏನು ಆನ್ಸರ್ಸ್ ಬರ್ತದೆ ಅಂತ ಇಲ್ಲಿ ನೋಡೋಣ. ಸೊ ಕೊಟ್ಟಿರುವಂಥ ವ್ಯಾಲ್ಯೂಸ್ ಬರ್ಕೋಬೇಕು. ಮೊದಲಿಗೆ H0 H1 ಬರ್ಕೊಳ್ತೀರಿ. ಆಮೇಲೆ ಅಂಡರ್ H0 ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ಏನಿದೆ NA ಸ್ಕ್ವೇರ್ ಡಿವೈಡೆಡ್ ಬೈ ಸಿಗ್ಮಾ ನಾಟ್ ಸ್ಕ್ವೇರ್, ದಟ್ ಈಸ್ n-1 ಡಿಗ್ರೀಸ್ ಆಫ್ ಫ್ರೀಡಮ್. 20 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಸೊ 20 - 1 ಅಂದರೆ 19 ಡಿಗ್ರೀಸ್ ಆಫ್ ಫ್ರೀಡಮ್ ಬರ್ತದೆ. ಸೊ ವೆನ್ ನೀವು ಇವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಕ್ಯಾಲ್ಕುಲೇಷನ್ ಅನ್ನ ನಿಮಗೆ ಆನ್ಸರ್ ಬರುವಂಥದ್ದು 12.2623 ಅಂತ ಹೇಳಿ. ಓಕೆ, ಸೊ 12.2623 chi-square ಅಬ್ಸರ್ವ್ಡ್ ಇದೆ.
At 1% level of significance, critical value is 7.63. ಆ 7.63 ವ್ಯಾಲ್ಯೂನ ಬರ್ಕೊಂಡ್ಮೇಲೆ ಇದು ಲೆಫ್ಟ್ ಟೇಲ್ ಟೆಸ್ಟ್ ಆಗಿರೋದ್ರಿಂದ ಲೆಫ್ಟ್ ಸೈಡ್ ನಿಮಗೆ ಕ್ರಿಟಿಕಲ್ ರೀಜನ್ ಸಿಗುತ್ತೆ. chi² ಅಬ್ಸರ್ವ್ಡ್ ಎಷ್ಟಿದೆ ನೋಡಿ 12.26 ಅಲ್ವಾ. ಸೊ ಈ ಕಡೆಗೆ ಆಕ್ಸೆಪ್ಟೆನ್ಸ್ ರೀಜನ್ ನಲ್ಲಿ 7.63 ಕಿಂತ ಜಾಸ್ತಿ ಇರೋ ರೀಜನ್ ನಲ್ಲಿ 12.2623 ಬರೋದ್ರಿಂದ H0 is accepted. ಸೊ H0 accept ಆದ್ರೆ ಕನ್ಕ್ಲೂಷನ್ ಏನ್ ಬರೀತೀರಿ, H0 ನಲ್ಲಿ ಏನ್ ಸ್ಟೇಟ್ಮೆಂಟ್ ಬರ್ದಿದ್ರೋ ಅದೇ ಸ್ಟೇಟ್ಮೆಂಟ್ ಅನ್ನ ಇಲ್ಲಿ ಕನ್ಕ್ಲೂಷನ್ ನಲ್ಲಿ ಬರೀಬೇಕು. ಸೊ ಇಷ್ಟು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ನೋಡಿ, 44th ಕ್ವೆಶನ್. ಅದು ರಿಪ್ಲೇಸ್ಮೆಂಟ್ ಥಿಯರಿ ಮೇಲೆ ಕೇಳಿರುವಂತದ್ದು. ದ ಫಾಲೋಯಿಂಗ್ ಆರ್ ಡೆಪ್ರಿಸಿಯೇಷನ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್ ಪರ್ ಇಯರ್ ಆಫ್ ಎ ವೆಹಿಕಲ್. ವೆನ್ ಶುಡ್ ದ ವೆಹಿಕಲ್ ಬಿ ರಿಪ್ಲೇಸ್ಡ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಡೆಪ್ರಿಸಿಯೇಷನ್ ಕಾಸ್ಟ್ ಕೊಟ್ಟಿರೋದ್ರಿಂದ P-SN ಅನ್ನ ಆಲ್ರೆಡಿ ಕೊಟ್ಟಿದ್ದಾರೆ. ಮೇಂಟೆನೆನ್ಸ್ ಕಾಸ್ಟ್ ಅಂದ್ರೆ CI. ಇಷ್ಟು ಕೊಟ್ಟಿರುವಂತ ಇನ್ಫಾರ್ಮೇಶನ್. ಆನ್ಸರ್ ಏನ್ ಎಕ್ಸ್ಪೆಕ್ಟೆಡ್ ಇದೆ ಅಂತ ಹೇಳಿದ್ರೆ, ನೋಡಿ ಇಯರ್ಸ್ ಕೊಟ್ಟಿದ್ದಾರೆ, ಮತ್ತೆ P-SN ಡೆಪ್ರಿಸಿಯೇಷನ್ ಕಾಸ್ಟ್ ಕೊಟ್ಟಿದ್ರು, ಮತ್ತೆ CI ಕೊಟ್ಟಿದ್ರು. ನಮಗೆ ಫಾರ್ಮುಲಾ ಇರೋದೇನು, AN is equal to P-SN plus summation CI divided by N. ಇದು ಫಾರ್ಮುಲಾ ಇರುವಂತದ್ದು. ಸೊ P-SN ಆಲ್ರೆಡಿ ಕೊಟ್ಟಿದ್ದಾರೆ, ಸಮೇಷನ್ CI ಬೇಕು, ಅದಕ್ಕೋಸ್ಕರ ಸಮೇಷನ್ CI ಕಾಲಮ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಿ. ನೆಕ್ಸ್ಟ್ ಇವನ್ ಎರಡು ಆಡ್ ಮಾಡ್ಬೇಕಂತೆ, ಸೊ ದಟ್ ಅದು TN ಆಗುತ್ತೆ. ದೆನ್ ಈ TN ಡಿವೈಡೆಡ್ ಬೈ N ಮಾಡಿದ್ರೆ ನಮಗೆ AN ಆನ್ಯುವಲ್ ಆವರೇಜ್ ಕಾಸ್ಟ್ ಸಿಗ್ತದೆ. ಸೊ ಈ ಎಲ್ಲ ಆನ್ಯುವಲ್ ಆವರೇಜ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಮೇಲೆ ಅದರಲ್ಲಿ ಮಿನಿಮಮ್ ಯಾವುದಿದೆ ಅಂತ ನೋಡ್ಕೊಳ್ಬೇಕು. ಇದು ಮಿನಿಮಮ್ ಇರೋದ್ರಿಂದ ಅಟ್ ದ ಎಂಡ್ ಆಫ್ 5th ಇಯರ್ ದ ವೆಹಿಕಲ್ ಹ್ಯಾಸ್ ಟು ಬಿ ರಿಪ್ಲೇಸ್ಡ್ ಅಂತ ಇರೋವಂಥದ್ದು. ಸೊ ದ ವೆಹಿಕಲ್ ಶುಡ್ ಬಿ ರಿಪ್ಲೇಸ್ಡ್ ಅಟ್ ದ ಎಂಡ್ ಆಫ್ 5th ಇಯರ್. ಸೊ ಇಷ್ಟು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಖಂಡಿತ ಸಿಗ್ತದೆ. ಸೊ ನಿಮಗೆ ವಿಡಿಯೋ ಹೆಲ್ಪ್ಫುಲ್ ಆಗ್ತದೆ ಅಂತ ತಿಳ್ಕೊಳ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಅಂದರೆ ಮುಂದೆ ಕಳಿಸಿರುವಂಥ ವಿಡಿಯೋಸ್ ನಿಮಗೆ ಈಸಿಯಾಗಿ ನೋಟಿಫಿಕೇಶನ್ ಬಂದ್ಬಿಡುತ್ತೆ. ನೀವಿನ್ನೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ಮುಂದಿನ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ಈಸಿಲಿ ನಿಮಗೆ ಬಂದು ತಲುಪುತ್ತೆ. ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.